ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸ್ನೇಹಿತರೆ ಈ ರೀತಿ ಇದೆ: ಭಾರತದಲ್ಲಿ ಸೈಬರ್ ಅಪರಾಧಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡೋದಾದರೆ, ಭಾರತದ ಮೊದಲ ಸೈಬರ್ ಫೋರೆನ್ಸಿಕ್ ಪ್ರಯೋಗಾಲಯವನ್ನು ತ್ರಿಪುರದಲ್ಲಿ ಸ್ಥಾಪಿಸಲಾಯಿತು. ಕರ್ನಾಟಕದ ಬೆಂಗಳೂರಿನಲ್ಲಿ ಸೈಬರ್ ಅಪರಾಧಿಗಳಿಗೆ ಭಾರತದ ಮೊದಲ ಪೊಲೀಸ್ ಠಾಣೆಯನ್ನು 2015ರಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ ಸಿ, ದೇಶದಲ್ಲಿ ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಮಗ್ರವಾಗಿ ಮತ್ತು ಸಂಘಟಿತ ರೀತಿಯಲ್ಲಿ ನಿರ್ವಹಿಸಲು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವನ್ನು ಜನವರಿ 2018ರಲ್ಲಿ ಉದ್ಘಾಟಿಸಲಾಯಿತು. ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಮೊದಲ ಸೈಬರ್ ಫೋರೆನ್ಸಿಕ್ ಪ್ರಯೋಗಾಲಯವನ್ನು ತ್ರಿಪುರದಲ್ಲಿ ಸ್ಥಾಪಿಸಲಾಗುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ, ಕರ್ನಾಟಕದ ಬೆಂಗಳೂರಿನಲ್ಲಿ ಸೈಬರ್ ಅಪರಾಧಿಗಳಿಗಾಗಿ ಭಾರತದ ಮೊದಲ ಪೊಲೀಸ್ ಠಾಣೆಯನ್ನು 2001ರಲ್ಲಿ ಸ್ಥಾಪಿಸಲಾಗುತ್ತೆ. ಸ್ನೇಹಿತರೆ, ಸೈಬರ್ ಅಪರಾಧಗಳ ಠಾಣೆಯು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ಸೈಬರ್ ಅಪರಾಧ ಪ್ರಕರಣಗಳನ್ನು ರಾಜ್ಯಾದ್ಯಂತ ನ್ಯಾಯವ್ಯಾಪ್ತಿಯೊಂದಿಗೆ ದಾಖಲಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ಭಾರತ ಮೊದಲ ಸೈಬರ್ ಅಂಚೆ ಕಚೇರಿಯನ್ನು ಚೆನ್ನೈನಲ್ಲಿ ಸ್ಥಾಪಿಸಲಾಗುತ್ತೆ. ಆ್ಯಂಡ್ ಭಾರತ ಮೊದಲ ಸೈಬರ್ ಫೋರೆನ್ಸಿಕ್ ಪ್ರಯೋಗಾಲಯವನ್ನು ತ್ರಿಪುರದಲ್ಲಿ ಸ್ಥಾಪಿಸಲಾಗುತ್ತೆ. ಆ್ಯಂಡ್ ಭಾರತೀಯ ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯೆ ತಂಡ ಸೈಬರ್ ಬೆದರಿಕೆಗಳೊಂದಿಗೆ ವ್ಯವಹರಿಸುವಂಥ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ದೇಶದಲ್ಲಿ ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಮಗ್ರವಾಗಿ ಮತ್ತು ಸಂಘಟಿತ ರೀತಿಯಲ್ಲಿ ನಿರ್ವಹಿಸಲು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವನ್ನು ಜನವರಿ 2020ರಲ್ಲಿ ಸ್ಥಾಪಿಸಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ವಿಶೇಷ ರಕ್ಷಣಾ ಗುಂಪುಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? SPG ಅನ್ನು 1985ರಲ್ಲಿ ಸ್ಥಾಪಿಸಲಾಯಿತು. ಸಂಸತ್ ವಿಶೇಷ ರಕ್ಷಣಾ ಗುಂಪು ಕಾಯ್ದೆಯನ್ನು 1992ರಲ್ಲಿ ಜಾರಿಗೆ ತಂದಿತು. ವಿಶೇಷ ರಕ್ಷಣಾ ಗುಂಪು ಮಾಜಿ ಪ್ರಧಾನಮಂತ್ರಿಗಳಿಗೆ ಅವರು ಅಧಿಕಾರ ತೊರೆದ ನಂತರ 5 ವರ್ಷಗಳವರೆಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಆಪ್ಷನ್ ಡಿ, ವಿಶೇಷ ರಕ್ಷಣಾ ಗುಂಪು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದರೆ ಸ್ನೇಹಿತರೆ, ತಪ್ಪಾದಂಥ ಒಂದು ಹೇಳಿಕೆ ಯಾವುದಂತ ಹೇಳಿದ್ರೆ, ಸಂಸತ್ ವಿಶೇಷ ರಕ್ಷಣಾ ಗುಂಪು ಕಾಯ್ದೆಯನ್ನು 1992ರಲ್ಲಿ ಜಾರಿಗೆ ತಂದಿತು ಅಂತಕ್ಕಂಥದ್ದು ತಪ್ಪಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಸೊ ಈಗಿರಬೇಕಾದ್ರೆ ನೋಡ್ತಾ ಹೋದಾಗ, ಬಿರ್ಬಲ್ ನಾಥ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 30 ಮಾರ್ಚ್ 1985ರಂದು ಭಾರತದ ರಾಷ್ಟ್ರಾಧ್ಯಕ್ಷರು ಕಾರ್ಯಕಾರಿ ಆದೇಶದ ಮೂಲಕ ವಿಶೇಷ ರಕ್ಷಣಾ ಗುಂಪನ್ನು ಸ್ಥಾಪಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು, ಭಾರತ ಸಂಸತ್ತು ವಿಶೇಷ ರಕ್ಷಣಾ ಗುಂಪು ಕಾಯ್ದೆಯನ್ನು 1988ರಲ್ಲಿ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಸೊ ಇದರ ಮೂಲಕ SPGಗೆ ಶಾಸನಾತ್ಮಕ ಸ್ಥಾನಮಾನ ನೀಡಲಾಗುತ್ತದೆ. ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ, 1992 ಅಂತಕ್ಕಂಥದ್ದು ತಪ್ಪಾದಂಥ ಒಂದು ಆಯ್ಕೆ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಹೋದರೆ, ಪ್ರಸ್ತುತ ಸೆಂಟ್ರಲ್ ಫಿಂಗರ್ ಪ್ರಿಂಟ್ ಬ್ಯೂರೋ ಈ ಕೆಳಗಿನ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ? ಆಪ್ಷನ್ CBI, NCRB, ಇಂಟೆಲಿಜೆನ್ಸ್ ಬ್ಯೂರೋ ಡಿ. ಸೊ ಮೇಲಿನ ಯಾವುದು ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, NCRB ಅಂತಕ್ಕಂಥದ್ದು ಆಗಿರುತ್ತೆ. ನೋಡಿ, ಇಲ್ಲಿ ಸೆಂಟ್ರಲ್ ಫಿಂಗರ್ ಪ್ರಿಂಟ್ ಬ್ಯೂರೋ ಅನ್ನು ಇಂಟೆಲಿಜೆನ್ಸ್ ಬ್ಯೂರೋದ ಆಡಳಿತಾತ್ಮಕ ನಿಯಂತ್ರಣದ ಅಡಿಯಲ್ಲಿ 1955ರಲ್ಲಿ ಸ್ಥಾಪಿಸಲಾಗುತ್ತೆ. 1973ರಲ್ಲಿ ಸೆಂಟ್ರಲ್ ಫಿಂಗರ್ ಪ್ರಿಂಟ್ ಬ್ಯೂರೋದ ಆಡಳಿತಾತ್ಮಕ ನಿಯಂತ್ರಣವನ್ನು CBIಗೆ ವರ್ಗಾಯಿಸಲಾಯಿತು ಮತ್ತು ಜುಲೈ 1986ರಲ್ಲಿ CFPBಯನ್ನು ಅಂತಿಮವಾಗಿ ಹೊಸದಾಗಿ ರಚಿಸಲಾದ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಇರಿಸಲಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಸ್ನೇಹಿತರೆ NCRB ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಸೊ ಫಸ್ಟ್ ಬರ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಬ್ಯೂರೋಗೆ ಹೋಗುತ್ತೆ, ಅದರಂತ CBIಗೆ ಹೋಗುತ್ತೆ, ಫೈನಲ್ ಆಗಿ ಅದು NCRBಗೆ ಹೋಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ CIDಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? CIDಯನ್ನು 1974ರಲ್ಲಿ ಸ್ಥಾಪಿಸಲಾಯಿತು.
ಎರಡನೇ ಹೇಳಿಕೆ CID ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 1 ಮತ್ತು 2 ಸಹ ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತದೆ. ನೋಡಿ, ಕಾರ್ಪ್ಸ್ ಆಫ್ ಡಿಟೆಕ್ಟಿವ್ಸ್ ಅನ್ನು 1974ರಲ್ಲಿ ಕರ್ನಾಟಕ ಸರ್ಕಾರವು ಆದೇಶ ಸಂಖ್ಯೆ HD 229 PO 73 ದಿನಾಂಕ 15/4/1974 ಪ್ರಕಾರ ಸ್ಥಾಪಿಸಲಾಗುತ್ತದೆ. ಇನ್ನು ಅಪರಾಧ ತನಿಖಾ ಇಲಾಖೆಯು ಈ ಕೆಳಗಿನ ಶಾಖೆಗಳನ್ನು ಒಳಗೊಂಡಿರುತ್ತದೆ. ಯಾವುದಾದ್ರು ಅಂತ ಹೇಳಿದ್ರೆ ಅಪರಾಧ ತನಿಖಾ ಇಲಾಖೆ, ಆರ್ಥಿಕ ಅಪರಾಧಗಳ ವಿಭಾಗ, CID ಅರಣ್ಯಕೋಶ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 5, 10, 15, 12. ಸರಿಯಾದ ಉತ್ತರ ಆಪ್ಷನ್ ಸಿ 15. ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು 15 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಅದರಲ್ಲಿ 5 ಶಾಶ್ವತ ಸದಸ್ಯ ರಾಷ್ಟ್ರಗಳು ಹಾಗೂ 10 ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುದಂತೆ ನೋಡೋದಾದ್ರೆ ಚೀನಾ, ಫ್ರಾನ್ಸ್, ರಷ್ಯಾ, UK ಮತ್ತು ಅಮೆರಿಕ. ಮುಂದಿನ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ವರ್ಷ ನಿಯೋಜಿತ ಶಾಸನದ ಪರಿಕಲ್ಪನೆಯನ್ನು ನೀಡಿತು? ಆಪ್ಷನ್ 1976, 1973, 1998, 2007. ನೋಡಿ, 1973ರಲ್ಲಿ ಸುಪ್ರೀಂ ಕೋರ್ಟ್ ನಿಯೋಜಿತ ಶಾಸನದ ಪರಿಕಲ್ಪನೆಯನ್ನು ನೀಡ್ತಕ್ಕಂಥದ್ದು ಆಗಿರುತ್ತೆ. ಸಂಸತ್ ಆಡಳಿತ ವ್ಯವಸ್ಥೆಯ ಪ್ರತಿಯೊಂದು ಅಂಶವನ್ನು ಸ್ವತಃ ನಿಭಾಯಿಸಲು ಸಾಧ್ಯವಿಲ್ಲದ ಕಾರಣ ಅವರು ಈ ಕಾರ್ಯಗಳನ್ನು ಕಾನೂನಿನ ಮೂಲಕ ಸ್ಥಾಪಿಸಲಾದ ಅಧಿಕಾರಿಗಳಿಗೆ ನಿಯೋಜಿಸುತ್ತಾರೆ. ಈ ನಿಯೋಗವನ್ನು ಶಾಸನಗಳಲ್ಲಿ ಗುರುತಿಸಲಾಗಿದೆ. ಇದನ್ನು ನಾವು ಸಾಮಾನ್ಯವಾಗಿ ನಿಯೋಜಿತ ಶಾಸನಗಳು ಎಂದು ಕರೆಯಲಾಗುತ್ತದೆ. 1973ರ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನಿಯೋಜಿತ ಶಾಸನದ ಪರಿಕಲ್ಪನೆಯು ಆಧುನಿಕ ಕಲ್ಯಾಣ ರಾಜ್ಯದ ಪ್ರಾಯೋಗಿಕ ಅಗತ್ಯತೆ ಮತ್ತು ಪ್ರಾಯೋಗಿಕ ಅಗತ್ಯಗಳಿಂದ ವಿಕಸನಗೊಂಡಿದೆ ಎಂದು ಹೇಳಿದೆ. ನೆಕ್ಸ್ಟ್, ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯು ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ? ಬೆಳಗಾವಿ, ಬೆಂಗಳೂರು ನಗರ, ತುಮಕೂರು, ಕಲಬುರಗಿ. ಸರಿಯಾದ ಉತ್ತರ ಸ್ನೇಹಿತರೆ, ಬೆಂಗಳೂರು ನಗರ ಅಂತಕ್ಕಂಥದ್ದು ಜಿಲ್ಲೆಯು ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಆಗಿರ್ತದೆ, ಕ್ಷೇತ್ರವಾಗಿರುತ್ತೆ. ಬೆಂಗಳೂರು ನಗರ ಜಿಲ್ಲೆಯು ಅತಿ ಹೆಚ್ಚು ಅಂದರೆ 28 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಬೆಳಗಾವಿ ಬಂದು 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ. ಭಾರತದ ಮೊದಲ ಮಹಾನಿಯಂತ್ರಕ ಮತ್ತು ಲೆಕ್ಕಪತ್ರ ಪರಿಶೋಧಕರು TN ಚತುರ್ವೇದಿ. ಆಪ್ಷನ್ 2, ಭಾರತದ ಮೊದಲ ಅಟಾರ್ನಿ ಜನರಲ್ MC ಸೆಟಲ್ವಾಡ್. ಆಪ್ಷನ್ ಸಿ, ಮೊದಲ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸರ್ ರಾಸ್ ಬಾರ್ಕರ್. ಸರಿಯಾದ ಉತ್ತರ ಸ್ನೇಹಿತರಲ್ಲಿ ಆಪ್ಷನ್ ಬಿ 2 ಮತ್ತು 3 ಆಗಿರುತ್ತದೆ. ಅಂತ ಹೇಳಿದರೆ 2 ಮತ್ತು 3 ಮಾತ್ರ ಸರಿ ಇರೋದು. ಯಾಕಂತ ಹೇಳಿದ್ರೆ ಭಾರತದ ಮೊದಲ ಮಹಾನಿಯಂತ್ರಕ ಮತ್ತು ಇವರು ಬರ್ತಕ್ಕಂಥ ತಪ್ಪಾಗಿದೆ ಸ್ನೇಹಿತರೆ. ಯಾಕಂದರೆ ವಿ ನರಹರಿ ರಾವ್ ಆಗಿರ್ತಾರೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಬಂದು GV ಮಾಳವಂಕರ್. ಭಾರತದ ಮೊದಲ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಬಂದು MA ಅಯ್ಯಂಗರ್. ಭಾರತದ ಮೊದಲ ಮುಖ್ಯ ನ್ಯಾಯಾಧೀಶರು HJ ಕಾನಿಯಾ. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಬಂದು ಸುಕುಮಾರ್ ಸೇನ್. ಮೊದಲ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸರ್ ರಾಸ್ ಬಾರ್ಕರ್. ಭಾರತದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು KC ನಿಯೋಗಿ. ಭಾರತದ ಮೊದಲ ಮಹಾನಿಯಂತ್ರಕ ಮತ್ತು ಲೆಕ್ಕಪತ್ರ ಪರಿಶೋಧಕರು ಬಂದು ವಿ ನರಹರಿ ರಾವ್ ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನ ಪರಿಕಲ್ಪನೆಯನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಸ್ಟ್ರೇಲಿಯಾ, ಫ್ರಾನ್ಸ್, ಜರ್ಮನಿ, ದಕ್ಷಿಣ ಆಫ್ರಿಕಾ. ಜಂಟಿ ಅಧಿವೇಶನ ಒಂದು ಪರಿಕಲ್ಪನೆಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ.
ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಲು ಸಂವಿಧಾನ ತಿದ್ದುಪಡಿಯ ಅಗತ್ಯವಿದೆ. ಭಾರತ ಮತ್ತು ಇತರ ರಾಷ್ಟ್ರಗಳ ನಡುವೆ ಉದ್ಭವಿಸುವ ಗಡಿ ವಿವಾದ ಇತ್ಯರ್ಥಪಡಿಸಲು ಸಂವಿಧಾನ ತಿದ್ದುಪಡಿಯ ಅಗತ್ಯವಿಲ್ಲ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 1 ಮತ್ತು 2 ಆಗಿರುತ್ತೆ. ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಲು ಸಂವಿಧಾನ ತಿದ್ದುಪಡಿಯ ಅಗತ್ಯವಿದೆ. ಆದರೆ ಭಾರತ ಮತ್ತು ಇತರ ರಾಷ್ಟ್ರಗಳ ನಡುವೆ ಉದ್ಭವಿಸುವಂತಹ ಒಂದು ಗಡಿ ವಿವಾದವನ್ನು ವ್ಯಕ್ತಪಡಿಸಲು ಸಂವಿಧಾನ ತಿದ್ದುಪಡಿಯ ಅಗತ್ಯವಿಲ್ಲ. ಕಾರ್ಯಾಂಗವು ತನ್ನ ನಿರ್ಣಯದ ಮೂಲಕ ಗಡಿ ವಿವಾದವನ್ನು ಇತ್ಯರ್ಥಪಡಿಸಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ, ಖಾಸಗಿತನದ ಹಕ್ಕಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸುಪ್ರೀಂ ಕೋರ್ಟ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಖಾಸಗಿತನದ ಹಕ್ಕು ಒಂದು ಮೂಲಭೂತ ಹಕ್ಕು ಎಂದು ಘೋಷಿಸಿದೆ. ಆಪ್ಷನ್ 2, ಖಾಸಗಿತನದ ಹಕ್ಕು ಮರೆತು ಹೋಗುವ ಹಕ್ಕನ್ನು ಒಳಗೊಂಡಿದೆ. ಆನ್ಸರ್ ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿದೆ. ಯಾಕಂತ ಹೇಳಿದಾಗ ಖಾಸಗಿತನದ ಹಕ್ಕಿನ ಬಗ್ಗೆ ನೋಡ್ತಾ ಹೋದಾಗ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 2017ರಲ್ಲಿ ಖಾಸಗಿತನದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಒಂದು ಮೂಲಭೂತ ಹಕ್ಕು ಎಂದು ಘೋಷಿಸಿತು. ಸೊ ಖಾಸಗಿತನದ ಹಕ್ಕು ಮರೆಯುವ ಹಕ್ಕನ್ನು ಮತ್ತು ಏಕಾಂಗಿಯಾಗಿ ಬಿಡುವಂಥ ಒಂದು ಹಕ್ಕನ್ನು ಒಳಗೊಂಡಿದೆ. ಖಾಸಗಿತನದ ಹಕ್ಕನ್ನು ಆರ್ಟಿಕಲ್ 21ರ ಅಡಿಯಲ್ಲಿ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳ ಆಂತರಿಕ ಭಾಗವಾಗಿ ಮತ್ತು ಸಂವಿಧಾನದ ಭಾಗ 3ರ ಮೂಲಕ ಖಾತರಿಪಡಿಸುವ ಭಾಗವಾಗಿ ರಕ್ಷಿಸಲಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಭಾರತ ಸಂವಿಧಾನದ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳಾಗಿವೆ? ಸಂವಿಧಾನದ ಪಾರಮತ್ಯೆ, ಸ್ವತಂತ್ರ ನ್ಯಾಯಾಂಗ, ಅನನ್ಯ ಸಂವಿಧಾನ, ಏಕೈಕ ಸಂವಿಧಾನ, ದ್ವಿಸದನ ಶಾಸಕಾಂಗ ಪದ್ಧತಿ. ಸೊ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಆಪ್ಷನ್ ಬಿ ಬರುತ್ತೆ. ಸಂವಿಧಾನದ ಪಾರಮತ್ಯೆ, ಸ್ವತಂತ್ರ ನ್ಯಾಯಾಂಗ, ಅನನ್ಯ ಸಂವಿಧಾನ, ದ್ವಿಸದನ ಶಾಸಕಾಂಗ ಪದ್ಧತಿ. ಸೊ ಏಕೈಕ ಸಂವಿಧಾನ ಅಂತಕ್ಕಂಥದ್ದು ಬರೋದಿಲ್ಲ. ಇಲ್ಲ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, ಏಕಾತ್ಮಕ ವ್ಯವಸ್ಥೆಯ ಲಕ್ಷಣ ನೋಡ್ತಾ ಹೋದರೆ ಪ್ರಬಲ ಕೇಂದ್ರ ಸರ್ಕಾರ, ಏಕೈಕ ಸಂವಿಧಾನ, ಏಕೈಕ ಚುನಾವಣಾ ಆಯೋಗ, ಏಕಪೌರತ್ವ, ಮೇಲ್ಮನೆಯಲ್ಲಿ ರಾಜ್ಯಗಳ ಅಸಮಾನ ಪ್ರಾತಿನಿಧ್ಯ, ಅಖಿಲ ಭಾರತ ಸೇವೆಗಳು, ರಾಷ್ಟ್ರಾಧ್ಯಕ್ಷರ ಆಡಳಿತ, ತುರ್ತು ಪರಿಸ್ಥಿತಿಯ ಅಧಿಕಾರಿಗಳು, ರಾಜ್ಯಪಾಲರ ನೇಮಕಾತಿ ಮತ್ತು ಶೇಷಾಧಿಕಾರಿಗಳು. ಸೊ ಇಷ್ಟು ಏಕಾತ್ಮಕ ವ್ಯವಸ್ಥೆ ಲಕ್ಷಣಗಳಾಗಿರುತ್ತೆ. ಇನ್ನು ಸಂಯುಕ್ತ ವ್ಯವಸ್ಥೆ ಅಂತ ತಗೊಂಡಾಗ ಲಿಖಿತ ಸಂವಿಧಾನ, ದ್ವಿಸರ್ಕಾರ ಪದ್ಧತಿ, ಅಧಿಕಾರ ವಿಭಜನೆ, ಅನನ್ಯ ಸಂವಿಧಾನ, ಸ್ವತಂತ್ರ ನ್ಯಾಯಾಂಗ, ಸಂವಿಧಾನದ ಪಾರಮತ್ಯೆ, ದ್ವಿಸದನ ಶಾಸಕಾಂಗ ಪದ್ಧತಿ. ಸೊ ಇಷ್ಟೆಲ್ಲ ಬರ್ತಕ್ಕಂಥ ಭಾರತದ ಒಂದು ಸಂವಿಧಾನದ ಅಡಿಯಲ್ಲಿ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಬರ್ತಕ್ಕಂಥ ಏಕೈಕ ಸಂವಿಧಾನ ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವರದಿಗಳನ್ನು ನೀತಿ ಆಯೋಗ ಪ್ರಕಟಿಸುತ್ತದೆ? ಇಂಡಿಯಾ ಇನೋವೇಷನ್ ಇಂಡೆಕ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕ, ರಾಜ್ಯ ಆರೋಗ್ಯ ಸೂಚ್ಯಂಕ, ಉತ್ತಮ ಆಡಳಿತ ಸೂಚ್ಯಂಕ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ 1, 2 ಮತ್ತು 3. ಇಂಡಿಯಾ ಇನೋವೇಷನ್ ಇಂಡೆಕ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕ, ರಾಜ್ಯ ಆರೋಗ್ಯ ಸೂಚ್ಯಂಕ ಅಂತಕ್ಕಂಥದ್ದು. ಸೊ ಉಳಿದಂತೆ ನೋಡ್ತಾ ಹೋದರೆ ನೀತಿ ಆಯೋಗ ಪ್ರಕಟಿಸುವ ಕೆಲವು ಸೂಚ್ಯಂಕಗಳೆಂದರೆ ಶಾಲಾ ಶಿಕ್ಷಣ ಗುಣಮಟ್ಟದ ಸೂಚ್ಯಂಕ ಬರುತ್ತೆ, ರಾಜ್ಯ ಆರೋಗ್ಯ ಸೂಚ್ಯಂಕ ಬರುತ್ತೆ, ಸಂಯೋಜಿತ ನಿರ್ವಹಣಾ ಸೂಚ್ಯಂಕ ಬರುತ್ತೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕ, ಭಾರತ ಆವಿಷ್ಕಾರ ಸೂಚ್ಯಂಕ ಮತ್ತು ರಫ್ತು ಸ್ಪರ್ಧಾತ್ಮಕ ಸೂಚ್ಯಂಕ. ಇನ್ನು ಉಳಿದಂತೆ ಉತ್ತಮ ಆಡಳಿತ ಸೂಚ್ಯಂಕವನ್ನು ಆಡಳಿತ ಸುಧಾರಣೆಗಳ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯಲ್ಲಿ ಪ್ರಕಟಿಸಲಾಗುತ್ತದೆ. ನೆಕ್ಸ್ಟ್, ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 2009, 2006, 2007, 2010. ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನು 2009ರಲ್ಲಿ ಸ್ಥಾಪಿಸಲಾಗುತ್ತದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯು ಭಾರತವನ್ನು ಪ್ರಧಾನ ಭಯೋತ್ಪಾದಕ ನಿಗ್ರಹ ಕಾರ್ಯಪಡೆಯಾಗಿದೆ. ಇದು ರಾಷ್ಟ್ರದಲ್ಲಿ ಕೇಂದ್ರದ ಭಯೋತ್ಪಾದನಾ ನಿಗ್ರಹ ಕಾನೂನುಗಳನ್ನು ಅನುಷ್ಠಾನಗೊಳಿಸುವ ಒಂದು ಸಂಸ್ಥೆಯಾಗಿರುತ್ತದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನು 2009ರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾಯ್ದೆ 2008ರ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಆದ್ದರಿಂದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಸಹ ಒಂದು ಶಾಸನೀಯ ಸಂಸ್ಥೆ ಆಗಿರುತ್ತದೆ.
ಇನ್ನು ಭಾರತದ ಸಂವಿಧಾನದ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಒಂದು ರಾಜಕೀಯ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರ ಆಧಾರದ ಮೇಲೆ ಸಂಸತ್ ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನ ಅನರ್ಹಗೊಳಿಸಲು ಅವಕಾಶವನ್ನು ಕಲ್ಪಿಸಿದೆ? ಆಪ್ಷನ್ 42, 52, 62, 58. 52ನೇ ತಿದ್ದುಪಡಿ ಏನಿದೆಯೋ ತಿದ್ದುಪಡಿ ಕಾಯ್ದೆ. ಸೊ ಭಾರತ ಸಂವಿಧಾನದ ಒಂದು ತಿದ್ದುಪಡಿ ಕಾಯ್ದೆಯು ಒಂದು ರಾಜಕೀಯ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರದ ಆಧಾರದ ಮೇಲೆ ಸಂಸತ್ ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನ ಅನರ್ಹಗೊಳಿಸಲು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಅಂಡ್ ಇದನ್ನು 10ನೇ ಅನುಸೂಚಿ ಅಡಿಯಲ್ಲಿ ಸೇರಿಸಲಾಗಿರುತ್ತೆ. ಭಾರತದ ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯು ಶಾಸಕಾಂಗ ಕಾರ್ಯವಿಧಾನದ ಪ್ರಕ್ರಿಯೆಯಾಗಿದೆ. ಇದುವರೆಗೆ ಭಾರತದ ಯಾವ ರಾಷ್ಟ್ರಪತಿಗಳಿಗೂ ಮಹಾಭಿಯೋಗ ಪ್ರಕ್ರಿಯೆ ಎದುರಿಸಿಲ್ಲ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯು ಶಾಸಕಾಂಗ ಕಾರ್ಯವಿಧಾನದ ಪ್ರಕ್ರಿಯೆಯಾಗಿದೆ. ಸೊ ಇದುವರೆಗೂ ಭಾರತ ಯಾವುದೇ ಒಂದು ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯನ್ನು ಎದುರಿಸಿಲ್ಲ. ಸೊ ಆನ್ಸರ್ ಆಪ್ಷನ್ 2 ಬಿ ಮಾತ್ರ ಆಗಿರುತ್ತೆ. ನೋಡಿ, ಭಾರತದ ರಾಷ್ಟ್ರಪತಿಗಳ ದೋಷಾರಣೆ ಪ್ರಕ್ರಿಯೆಯು ಅರೆ ನ್ಯಾಯಾಂಗ ಪ್ರಕ್ರಿಯೆಯಾಗಿರುತ್ತದೆ. ಸಂಸತ್ತಿನ ಎರಡೂ ಸದನಗಳಲ್ಲಿ ಮಸೂದೆಯನ್ನು ಪರಿಚಯಿಸುವುದರೊಂದಿಗೆ ಕಾರ್ಯವಿಧಾನವು ಪ್ರಾರಂಭವಾಗುವುದು. ಇದುವರೆಗೆ ಭಾರತದ ಯಾವ ರಾಷ್ಟ್ರಪತಿಗಳು ಮಹಾಭಿಯೋಗ ಪ್ರಕ್ರಿಯೆಯನ್ನು ಎದುರಿಸಿಲ್ಲ. ಅರೆ ನ್ಯಾಯಾಂಗ ಸಂಸ್ಥೆಯು ನ್ಯಾಯಾಲಯ ಅಥವಾ ಶಾಸಕಾಂಗವನ್ನು ಹೊರತುಪಡಿಸಿ ಸರ್ಕಾರದ ಅಂಗವಾಗಿದೆ. ಇದು ತೀರ್ಪು ಅಥವಾ ನಿಯಮಗಳ ಮೂಲಕ ಖಾಸಗಿ ಪಕ್ಷಗಳ ಹಕ್ಕುಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇನ್ನು ಭಾರತದಲ್ಲಿನ ಅರೆ ನ್ಯಾಯಾಂಗ ಸಂಸ್ಥೆಗಳ ಕೆಲವು ಉದಾಹರಣೆಗಳಂತ ಹೇಳಿದ್ರೆ ಭಾರತ ಚುನಾವಣಾ ಆಯೋಗ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಮತ್ತು ಕೇಂದ್ರ ಮಾಹಿತಿ ಆಯೋಗ. ಇದೆಲ್ಲ ಅರೆ ನ್ಯಾಯಾಂಗ ಸಂಸ್ಥೆಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಸಂವಿಧಾನ ಪರಾಮರ್ಶನ ಆಯೋಗ ರಚನೆಯಾದ ವರ್ಷ ಯಾವುದು? ಎರಡು 2004, 2000, 2005, 2006. 2000ನೇ ಇಸ್ವಿಯಲ್ಲಿ ಸಂವಿಧಾನ ಪರಾಮರ್ಶನ ಆಯೋಗ ರಚನೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಫೆಬ್ರವರಿ 22, 2000 ಸಂವಿಧಾನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ ಒಂದು ನಿರ್ಣಯದ ಮೂಲಕ ನ್ಯಾಯಮೂರ್ತಿ ಎಂ.ಎನ್. ವೆಂಕಟಾಚಲಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಆಯೋಗವನ್ನು ರಚಿಸಿತು. ಇದನ್ನು ಸಂವಿಧಾನ ಪರಾಮರ್ಶನ ಆಯೋಗ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಕುರಿತು ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಿ. ಇದು ರಾಷ್ಟ್ರದಲ್ಲಿಯೇ ಪ್ರಥಮ ಶಾಸನಾತ್ಮಕ ಆಯೋಗವಾಗಿದೆ. ಆಪ್ಷನ್ 2, ಈ ಆಯೋಗವನ್ನು 1992ರ ಕಾಯ್ದೆ ಅನ್ವಯ 1993ರಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ 3, ಈ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ಸಂಸತ್ತಿಗೆ ಒಪ್ಪಿಸುತ್ತದೆ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಾದಂಥ ಹೇಳಿಕೆ ಸ್ನೇಹಿತರೆ, ಇಲ್ಲಿ ಇದು ರಾಷ್ಟ್ರದಲ್ಲಿಯೇ ಪ್ರಥಮ ಶಾಸನಾತ್ಮಕ ಆಯೋಗವಾಗಿದೆ ಮತ್ತು ಈ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ಸಂಸತ್ತಿಗೆ ಒಪ್ಪಿಸುತ್ತದೆ. ಸರಿಯಾಗಿದೆ. ಸೊ ಆಗಿಲ್ಲ ಆನ್ಸರ್ ಆಪ್ಷನ್ ಬಿ 1 ಮತ್ತು 3. ಇನ್ನು ನೋಡ್ತಾ ಹೋದರೆ, ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪಡೆದಂಥ ಪ್ರಧಾನಿ ಯಾರು? ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚಂದ್ರಶೇಖರ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಮರಣೋತ್ತರವಾಗಿ ಭಾರತ ರತ್ನ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ನೋಡಿರಿ, ಮರಣೋತ್ತರವಾಗಿ, ಸೊ ಅದಕ್ಕೂ ಮೊದಲು ಬರುತ್ತೆ, ಬಟ್ ಮರಣೋತ್ತರವಾಗಿ ಪಡ್ಕೊಳ್ತಕ್ಕಂಥ ಭಾರತ ಪ್ರಥಮ ಪ್ರಧಾನಿ ಅಂತ ಹೇಳಿದರೆ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡಿ, ಮರಣೋತ್ತರವಾಗಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ 1966ರಲ್ಲಿ ಇವರಿಗೆ ನೀಡಲಾಗುತ್ತೆ. ಇವರು ಭಾರತದ 2ನೇ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಇವರು ಭಾರತಕ್ಕೆ ಹಸಿರು ಕ್ರಾಂತಿಯನ್ನು ಪರಿಚಯಿಸಿದವರು.
ಆ್ಯಂಡ್ ಇವರ ಅಧಿಕಾರಾವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ 1965ರಲ್ಲಿ 2ನೇ ಬಾರಿ ಕಾಶ್ಮೀರಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೀತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಆಗಿರುತ್ತೆ. ಇವರು ಏಷ್ಯಾದ ತಾಸ್ಕೆಂಟ್ನಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಪ್ಪಂದವಾದ ತಾಸ್ಕೆಂಟ್ ಒಪ್ಪಂದಕ್ಕೂ ಸಹ ಸಹಿಯನ್ನು ಹಾಕಿರ್ತಾರೆ. ಇವರು ತಾಸ್ಕೆಂಟ್ನಲ್ಲೇ ಸಹ ನಿಧನ ಸಹ ಆಗ್ತಕ್ಕಂಥದ್ದು. ಇವರು ಮೇರಿ ಕ್ಯೂರಿ ಅವರ ಆತ್ಮಚರಿತ್ರೆಯನ್ನು ಹಿಂದಿ ಭಾಷೆಗೆ ಭಾಷಾಂತರಿಸ್ತಕ್ಕಂಥದ್ದು ಇವರಾಗಿರ್ತಾರೆ. ಭಾರತ ಸಂವಿಧಾನದ 243 ವಿಧಿಯು ಗ್ರಾಮ ಪಂಚಾಯತ್ ಯಾವ ಅಂಶದ ಬಗ್ಗೆ ತಿಳಿಸುತ್ತದೆ? ಚುನಾವಣೆ, ಹಣಕಾಸು ಆಯೋಗ, ಮೀಸಲಾತಿ, ಸದಸ್ಯರಾಗಲು ಇರಬೇಕಾದ ಅರ್ಹತೆ. ಎಸ್ ಆಪ್ಷನ್ ಎ ಚುನಾವಣೆಯ ಮೂಲಕ 243 ವಿಧಿ ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ 243 ವಿಧಿಯು ರಾಜ್ಯ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಪಂಚಾಯತ್ ಚುನಾವಣಾ ಮತದಾರ ಪಟ್ಟಿಯ ಸಿದ್ಧತೆಯ ಮೇಲ್ವಿಚಾರಣೆ ನಡೆಸುವ, ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಪಂಚಾಯತ್ಗಳಿಗೆ ಚುನಾವಣೆ ನಡೆಸುವ ಜವಾಬ್ದಾರಿ ಆಯೋಗದ್ದಾಗಿರುತ್ತೆ. ಇದರ ಮುಖ್ಯಸ್ಥರಾದ ರಾಜ್ಯ ಚುನಾವಣಾ ಆಯುಕ್ತರನ್ನು ರಾಜ್ಯಪಾಲರು ನೇಮಿಸ್ತಾರೆ. ಇವರ ಸೇವಾ ನಿಯಮಗಳು ಮತ್ತು ಅಧಿಕಾರಾವಧಿಯನ್ನು ರಾಜ್ಯಪಾಲರೇ ನಿರ್ಧರಿಸುತ್ತಾರೆ. ಇದನ್ನು ಪದಚ್ಯುತಿಗೊಳಿಸಲು ಹೈಕೋರ್ಟ್ನ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸಲು ಅನುಸರಿಸುವ ನಿಯಮವನ್ನು ಪಾಲಿಸಬೇಕು. ಮುಂದಿನ ಪ್ರಶ್ನೆ, ರಾಷ್ಟ್ರದ ಆದ್ಯತಾ ಕ್ರಮಾಂಕದಲ್ಲಿ ಲೋಕಸಭಾಧ್ಯಕ್ಷರ ಸ್ಥಾನ ಎಷ್ಟು? ಇವರು ಪ್ರಧಾನಮಂತ್ರಿಗಳ ನಂತರದ 4ನೇ ಸ್ಥಾನದಲ್ಲಿದ್ದಾರೆ. ಇವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆ 6ನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಇವರು ಉಪ ಪ್ರಧಾನಿಗಳ ಜೊತೆ 5A ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಇವರು ರಾಜ್ಯಗಳ ರಾಜ್ಯಪಾಲರೊಂದಿಗೆ 5ನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದರೆ ಆಪ್ಷನ್ ಬಿ, ಇವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆ 6ನೇ ಸ್ಥಾನವನ್ನು ಹಂಚಿಕೊಂಡಿರ್ತಾರೆ. ಸ್ನೇಹಿತರೆ, ಇದರ ಒಂದು ಹಾರ್ಡಲ್ಲಿ ನೋಡ್ತಾ ಹೋದಾಗ ಫಸ್ಟ್ ಬರ್ತಕ್ಕಂಥದ್ದು ರಾಷ್ಟ್ರಾಧ್ಯಕ್ಷರು ಪ್ರಥಮ ಸ್ಥಾನ, ದ್ವಿತೀಯ ಬಂದು ಉಪರಾಷ್ಟ್ರಪತಿ, 3ನೇ ಸ್ಥಾನ ಪ್ರಧಾನಮಂತ್ರಿ, 4ನೇ ಸ್ಥಾನ ರಾಜ್ಯಪಾಲರು, 5ನೇ ಸ್ಥಾನ ನಿವೃತ್ತ ರಾಷ್ಟ್ರಪತಿಗಳು 5ನೇ ಸ್ಥಾನದಲ್ಲಿ ಬರ್ತಾರೆ. ಉಪ ಪ್ರಧಾನಿಗಳು 5A ಸ್ಥಾನದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. 6ನೇ ಕ್ರಮಾಂಕದಲ್ಲಿ ಭಾರತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಾಗೂ ಲೋಕಸಭಾಧ್ಯಕ್ಷರು ಬರ್ತಕ್ಕಂಥದ್ದು. ಅವಿರೋಧವಾಗಿ ಆಯ್ಕೆಯಾದ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ಜಾಕಿರ್ ಹುಸೇನ್, ಎಂ ಹಿದಾಯತ್ ಉಲ್ಲಾ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ನೀಲಂ ಸಂಜೀವ್ ರೆಡ್ಡಿ. ನೀಲಂ ಸಂಜೀವ್ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾದಂಥ ಭಾರತ ಮೊದಲ ರಾಷ್ಟ್ರಪತಿಯಾಗಿರ್ತಾರೆ. ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ. ಸೊ ಇವರು ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿದ್ದು ಇವರು ಭಾರತದ 6ನೇ ರಾಷ್ಟ್ರಪತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದೆ ಸ್ನೇಹಿತರೆ. ಸೊ ಇವರು ದೇಶದ ಮೊದಲ ಕಾಂಗ್ರೆಸ್ಸೇತರ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗ್ತಕ್ಕಂಥದ್ದು. ನಿಲುವಳಿ ಸೂಚನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಗುರುತಿಸಿ. ಇಂತಹ ಸೂಚನೆ ಮಂಡಿಸಲು 50 ಜನ ಸದಸ್ಯರ ಬೆಂಬಲ ಅಗತ್ಯ. ಇದನ್ನು ಸಂಸತ್ತಿನ ಯಾವುದಾದರೂ ಸದನದಲ್ಲಿ ಮಂಡಿಸಬಹುದು. ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ನಿಲುವಳಿ ಸೂಚನೆ ಮೇಲಿನ ಚರ್ಚೆ 2-30 ಗಂಟೆಗಿಂತ ಕಡಿಮೆ ಕಾಲಾವಧಿಯೊಳಗೆ ಮುಗಿಯುವಂತಿಲ್ಲ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ನೋಡ್ತಾ ಹೋದಾಗ ಆಪ್ಷನ್ ಸಿ ಆಗಿರುತ್ತೆ. ಇಂತಹ ಸೂಚನೆಯನ್ನು ಮಂಡಿಸಲು 50 ಜನ ಸದಸ್ಯರ ಬೆಂಬಲ ಅಗತ್ಯ. ಇದನ್ನು ಸಂಸತ್ತಿನ ಯಾವುದಾದರೂ ಸದನದಲ್ಲಿ ಮಂಡಿಸಬಹುದು. ಆ್ಯಂಡ್ ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಅನ್ನೋ ತಪ್ಪು. ಇದು ರಾಜ್ಯಸಭೆಯಲ್ಲಿ ಮಂಡಿಸ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 4 ಸರಿ ಇದೆ. ನೆಕ್ಸ್ಟ್, ಅಂತಾರಾಜ್ಯ ಮಂಡಳಿಯನ್ನು ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ? ಅಂತಾರಾಜ್ಯ ಮಂಡಳಿಯನ್ನು ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ? 253, 262, 267, 263. ಸರಿಯಾದ ಉತ್ತರ ವಿಧಿ 263ನೇ ವಿಧಿಯ ಅಡಿಯಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಭಾರತ ಸಂವಿಧಾನ ಸ್ಥಾಪಿಸಲಾಗಿದೆ. ನೋಡಿ, ಅಂತಾರಾಜ್ಯ ಮಂಡಳಿಯನ್ನು ರಾಜ್ಯಗಳ ನಡುವೆ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ನಡೆಯುವಂಥ ಸಮನ್ವಯತೆಯನ್ನು ಮೂಡಿಸುವ ಉದ್ದೇಶದಿಂದ 263ನೇ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ. ಅಂತಾರಾಜ್ಯ ಮಂಡಳಿಗೆ ಸಂಬಂಧಿಸಿದಂತೆ ಕೇಂದ್ರ ರಾಜ್ಯಗಳ ಸಂಬಂಧಗಳ ಮೇಲಿನ ಸರ್ಕಾರಿ ಆಯೋಗವು ವೆರಿ ಇಂಪಾರ್ಟೆಂಟ್. ಸರ್ಕಾರಿ ಆಯೋಗವು ಶಾಶ್ವತ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಬೇಕೆಂದು ಶಿಫಾರಸನ್ನು ಮಾಡಿತ್ತು. ಸೊ ಸರ್ಕಾರಿ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ VP ಸಿಂಗ್ ನೇತೃತ್ವದ ಅಂದಿನ ಸರ್ಕಾರ 1990ರಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸುತ್ತೆ.
ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಅಸ್ತಿಭಾರವನ್ನು ಹಾಕಿತು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1784ರ ಪಿಟ್ ಇಂಡಿಯಾ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ. ಉತ್ತರ ಆಪ್ಷನ್ ಎ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಆಗಿರುತ್ತೆ. ಸೊ ಇದರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಅಸ್ತಿಭಾರವನ್ನು ಹಾಕಿತು. ಸೊ ಈ ಕಾಯ್ದೆಯನ್ನು ಜಾರಿಗೆ ಮಾಡುವುದರ ಮೂಲಕ ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲಾರಂಭಿಸುತ್ತೆ. ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಸರ್ಕಾರವು ಮೊಟ್ಟಮೊದಲ ಬಾರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ವಹಿಸುತ್ತೆ. ಈ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅನ್ನಾಗಿಸುತ್ತೆ. ಈ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಲಾಗುತ್ತೆ. ಈ ಕಾಯ್ದೆಯ ಮೂಲಕ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಇತರ 3 ನ್ಯಾಯಾಧೀಶರನ್ನೊಳಗೊಂಡ ಸುಪ್ರೀಂ ಕೋರ್ಟನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಲು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸೊ ಬ್ರಿಟಿಷರ ಒಂದು ರಾಜಧಾನಿನೇ ಕಲ್ಕತ್ತಾ ಆಗಿತ್ತು. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯಲ್ಲಿ ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸಿದವರು ಯಾರು? ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್, ಪಿ ಸಿದ್ಧಲಿಂಗಯ್ಯ, ಕೆ ಸಿ ರೆಡ್ಡಿ, ಟಿ ಸಿದ್ಧಲಿಂಗಯ್ಯ, ಎಸ್ ನಿಜಲಿಂಗಪ್ಪ, ಕೆ ಸಿ ರೆಡ್ಡಿ, ಟಿ ಸಿದ್ಧಲಿಂಗಯ್ಯ, ಕೆ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್, ಕೆ ಸಿ ರೆಡ್ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೆ ಸಿ ರೆಡ್ಡಿ, ಟಿ ಸಿದ್ಧಲಿಂಗಯ್ಯ ಮತ್ತು ಕೆ ಹನುಮಂತಯ್ಯ. ಸೊ ಇವರು ಸಂವಿಧಾನ ರಚನಾ ಸಭೆಯಲ್ಲಿ ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸ್ತಾರೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಸ್ನೇಹಿತರಲ್ಲಿ ಮೈಸೂರನ್ನು ಪ್ರತಿನಿಧಿಸಿದವರು ಕೆ ಸಿ ರೆಡ್ಡಿ ಆ್ಯಂಡ್ ಟಿ ಸಿದ್ಧಲಿಂಗಯ್ಯ, ಎಚ್ ಆರ್ ಗುರುದೇವ್ ರೆಡ್ಡಿ, ಎಸ್ ವಿ ಕೃಷ್ಣಮೂರ್ತಿರಾವ್, ಕೆ ಹನುಮಂತಯ್ಯ, ಎಚ್ ಸಿದ್ದವೀರಪ್ಪ, ಟಿ ಚೆನ್ನಯ್ಯ ಆಗಿರುತ್ತೆ. ಮತ್ತು ಕೂರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್ ಬಂದು ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸ್ತಾರೆ. ಮೂಲಭೂತ ಹಕ್ಕುಗಳನ್ನು ಸಂಸತ್ ಈ ಕೆಳಗಿನ ವಿಧಾನದ ಮೂಲಕ ತಿದ್ದುಪಡಿಯನ್ನು ಮಾಡಬಹುದು. ಸಂಸತ್ತಿನ ಸರಳ ಬಹುಮತದ ಮೂಲಕ ಮಾಡಬಹುದಾ ಅಥವಾ ಸಂಸತ್ತಿನ ಸರಳ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆ ಬೇಕಾಗುತ್ತಾ? ಸಂಸತ್ತಿನ ವಿಶೇಷ ಬಹುಮತ ಬೇಕಾಗುತ್ತಾ ಅಥವಾ ಸಂಸತ್ತಿನ ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆ ಬೇಕಾಗುತ್ತಾ? ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ. ನೋಡಿ, ಸಂವಿಧಾನದ ಕೆಲವು ಭಾಗಗಳನ್ನು ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ. ಸೊ ವಿಶೇಷ ಬಹುಮತವೆಂದರೆ ಸಂಸತ್ತಿನ ಪ್ರತಿ ಸದನದ ಒಟ್ಟು ಸದಸ್ಯರ ಪೈಕಿ 50% ಹೆಚ್ಚು ಹಾಗೂ ಹಾಜರಿದ್ದು ಮತ ನೀಡುವ ಸದಸ್ಯರ ಪೈಕಿ 2/3 ಸದಸ್ಯರು ತಿದ್ದುಪಡಿ ಮಸೂದೆಗೆ ಅಂಗೀಕಾರವನ್ನು ನೀಡಿದರೆ ಅದನ್ನು ವಿಶೇಷ ಬಹುಮತ ಎಂದು ಕರೆಯಲಾಗುತ್ತದೆ. ಈ ವಿಧಾನದ ಮೂಲಕ ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನೀತಿ ನಿರ್ದೇಶಕತ್ವಗಳನ್ನು ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ. ಸೊ ವಿಶೇಷ ಬಹುಮತದ ಮೂಲಕ. ಈ ಕೆಳಗಿನಲ್ಲಿ ಯಾವುದೂ ರಾಜ್ಯಸಭೆಯ ವಿಶೇಷ ಅಧಿಕಾರವಲ್ಲ? ಉಪರಾಷ್ಟ್ರಪತಿಯನ್ನು ಅಧಿಕಾರದಿಂದ ವಜಾ ಮಾಡುವುದು, ಗೊತ್ತುವಳಿ ಮಂಡಿಸುವ ಅಧಿಕಾರ, ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಲು ನಿರ್ಣಯ ಮಂಡಿಸುವ ಅಧಿಕಾರ, ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಮೇಲೆ ಶಾಸನ ರೂಪಿಸುವ ಗೊತ್ತುವಳಿ ಮಂಡಿಸುವ ಅಧಿಕಾರ, ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವ ಅಧಿಕಾರ. ಸೊ ರಾಜ್ಯಸಭೆಯ ವಿಶೇಷ ಅಧಿಕಾರ ಅಲ್ಲ ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಡಿ, ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವ ಅಧಿಕಾರ ಇವರಿಗೆ ಇರುವುದಿಲ್ಲ. ಈ ಕೆಳಗಿನ ಯಾವ ಚಿಂತಕರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ವಿಶಿಷ್ಟ ಲಕ್ಷಣ ಎಂದು ವ್ಯಾಖ್ಯಾನಿಸಿದ್ದಾರೆ? ಎಲ್ ಎಂ ಸಿಂಘ್ವಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಗ್ರ್ಯಾನ್ ವಿಲ್ಲೆ ಹಾಸ್ಟಿನ್, ಎಂ ಹಿದಾಯತುಲ್ಲಾ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ವಿಶಿಷ್ಟ ಲಕ್ಷಣಗಳು ಎಂದು ವ್ಯಾಖ್ಯಾನಿಸಿದವರು ಬಂದು ಆಪ್ಷನ್ ಸಿ, ಗ್ರಾನ್ ವಿಲ್ಲೆ ಆಸ್ಟಿನ್. ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಟೀಕಿಸಿದವರು ಯಾರು? ಗ್ರಾನ್ ವಿಲ್ಲೆ ಆಸ್ಟಿನ್, ಎಂ ಸಿ ಚಾಗ್ಲಾ, ಕೆ ಸಿ ಬಿಯರ್, ಎಸ್ ಎ ಪಾಲ್ಕಿವಾಲಾ. ಉತ್ತರ ಆಪ್ಷನ್ ಸಿ, ಕೆ ಸಿ ಬಿಯರ್ ಆಗಿರ್ತಾರೆ. ಯಾಕಂತ ಹೇಳಿದರೆ ನೋಡಿ, ಭಾರತ ಸಂವಿಧಾನವು ಏಕಾತ್ಮಕ ಹಾಗೂ ಸಂಯುಕ್ತ ವ್ಯವಸ್ಥೆಗಳ ಗುಣಲಕ್ಷಣವನ್ನು ಹೊಂದಿದೆ. ಆದ್ದರಿಂದ ಕೆ ಸಿ ಬಿಯರ್ ಅವರು ರಾಜಕೀಯ ತಜ್ಞರಾದಂಥ ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಟೀಕಿಸಿದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸರಿಯಾದಂಥ ಒಂದು ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನಾಂಕದಿಂದ 1 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದಿಸಲ್ಪಡಬೇಕು. ಆಪ್ಷನ್ 2, ತುರ್ತು ಪರಿಸ್ಥಿತಿಯನ್ನು 3 ವರ್ಷಗಳ ಕಾಲಾವಧಿಯವರೆಗೆ ವಿಸ್ತರಿಸಬಹುದು.
ಇದುವರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಬಾರಿ ಘೋಷಿಸಲಾಗಿದೆ. ತುರ್ತು ಪರಿಸ್ಥಿತಿಯನ್ನು ಮುಂದುವರೆಸದಂತೆ ತಡೆಯುವ ಗೊತ್ತುವಳಿಯನ್ನು ಲೋಕಸಭೆ ಮಾತ್ರ ಅಂಗೀಕರಿಸಬಹುದು. ಸೊ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾವು ನೋಡ್ತಾ ಹೋದಾಗ 1 ಸರಿ ಇದೆ, 3 ಸರಿ ಇದೆ, ಸೊ 4 ಸರಿ ಇದೆ, 3 ವರ್ಷಗಳ ಕಾಲಾವಧಿ ಅಂತಕ್ಕಂಥ ತಪ್ಪಾಗಿರುತ್ತೆ. ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು? ಮೊರಾರ್ಜಿ ದೇಸಾಯಿ, ಸರ್ದಾರ್ ಸ್ವರಣ್ ಸಿಂಗ್, ಎಂ ವೀರಪ್ಪ ಮೊಯ್ಲಿ, ಚಂದ್ರಬಾಬು ನಾಯ್ಡು. ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಎಂ ವೀರಪ್ಪ ಮೊಯ್ಲಿಯವರು ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಸಚಿವ ಸಂಪುಟದ ಸಮಿತಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸಚಿವ ಸಂಪುಟದ ಸಮಿತಿಗಳು 3ರಿಂದ 8 ಮಂದಿ ಸದಸ್ಯರನ್ನು ಹೊಂದಿರುತ್ತಾರೆ. ರಾಜಕೀಯ ವ್ಯವಹಾರ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಎಂದು ಕರೆಯಲಾಗುತ್ತದೆ. ಸಂಸದೀಯ ವ್ಯವಹಾರಗಳ ಸಮಿತಿಗೆ ಲೋಕಸಭಾಧ್ಯಕ್ಷರು ಅಧ್ಯಕ್ಷರಾಗಿರುತ್ತಾರೆ. ಆರ್ಥಿಕ ವ್ಯವಹಾರಗಳ ಸಮಿತಿಗೆ ಹಣಕಾಸು ಮಂತ್ರಿ ಅಧ್ಯಕ್ಷರಾಗಿರುತ್ತಾರೆ. ಇಲ್ಲಿ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಇಲ್ಲಿ ಸಚಿವ ಸಂಪುಟದ ಸಮಿತಿಗಳು 3ರಿಂದ 8 ಮಂದಿ ಸದಸ್ಯರನ್ನು ಹೊಂದಿರುತ್ತಾರೆ. ರಾಜಕೀಯ ವ್ಯವಹಾರ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ಆರ್ಥಿಕ ವ್ಯವಹಾರಗಳ ಸಮಿತಿಗೆ ಹಣಕಾಸು ಮಂತ್ರಿ ಅಧ್ಯಕ್ಷರಾಗಿರ್ತಾರೆ. ಸೊ ಉಳಿದಂತೆ ಆಪ್ಷನ್ 3 ಸಂಸದೀಯ ವ್ಯವಹಾರಗಳ ಸಮಿತಿಗೆ ಲೋಕಸಭಾಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಅನ್ನೋದು ತಪ್ಪಾಗಿರುತ್ತೆ. ಯಾಕಂದರೆ ನೋಡಿ, ಸಮಯ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ ಸಚಿವ ಸಂಪುಟದ ಸಮಿತಿಗಳನ್ನು ರಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಆಲ್ರೆಡಿ 3ರಿಂದ 8 ಮಂದಿ ಸದಸ್ಯರು ಇರ್ತಕ್ಕಂಥದ್ದು. ರಾಜಕೀಯ ವ್ಯವಹಾರಗಳ ಸಮಿತಿಯು ಸಚಿವ ಸಂಪುಟದ ಎಲ್ಲ ಸಮಿತಿಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದರಿಂದ ಇದನ್ನು ಸೂಪರ್ ಕ್ಯಾಬಿನೆಟ್ ಎಂದು ಕರೆಯಲಾಗುತ್ತದೆ. ಇನ್ನು ಈ ಸಮಿತಿಗೆ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಆ್ಯಂಡ್ ಗೃಹ, ಹಣಕಾಸು, ರಕ್ಷಣಾ ಹಾಗೂ ವಿದೇಶಾಂಗ ಮಂತ್ರಿಗಳು ಸದಸ್ಯರಾಗಿರ್ತಕ್ಕಂಥದ್ದು. ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನುಕ್ರಮವಾಗಿ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ? ಸೊ 84 ಮತ್ತು 47. ಆಪ್ಷನ್ ಬಿ. ಪರಿಶಿಷ್ಟ ಜಾತಿಗೆ 84, ಪರಿಶಿಷ್ಟ ಪಂಗಡಕ್ಕೆ 47. ಭಾರತ ಮತ್ತು ಪಾಕಿಸ್ತಾನ ನಡುವೆ 1971ರಲ್ಲಿ ಬಾಂಗ್ಲಾ ವಿಮೋಚನೆಗೆ ಯುದ್ಧ ನಡೆದಾಗ ಭಾರತದ ರಕ್ಷಣಾ ಸಚಿವರು ಯಾರಾಗಿದ್ದರು? ವಿ ಕೆ ಕೃಷ್ಣ ಮೆನನ್, ಸರ್ದಾರ್ ಬಲ್ದೇವ್ ಸಿಂಗ್, ಜಗಜೀವನ್ ರಾಮ್, ಸರ್ದಾರ್ ಸ್ವರಣ್ ಸಿಂಗ್. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಜಗಜೀವನ್ ರಾಮ್ ರವರು ರಕ್ಷಣಾ ಸಚಿವರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಟಿ ತಿಮ್ಮಯ್ಯ, ಎಂ ಜಿ ಕೂಡ್ಗಿ, ಚೆನ್ನಪ್ಪ ರೆಡ್ಡಿ ಆ್ಯಂಡ್ ಕೆ ಪಿ ಸುರೇಂದ್ರನಾಥ್. ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಟಿ ತಿಮ್ಮಯ್ಯ. ನೋಡಿ, ರಾಜ್ಯ ಹಣಕಾಸು ಆಯೋಗವನ್ನು ರಾಜ್ಯಪಾಲರು 243(I) ವಿಧಿಯ ಪ್ರಕಾರ ಪ್ರತಿ 5 ವರ್ಷಗಳಿಗೊಮ್ಮೆ ರಚಿಸಬೇಕು. ಈ ಆಯೋಗವು ಪಂಚಾಯತ್ ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲಿಸುತ್ತದೆ. ಕರ್ನಾಟಕದ ಹಣಕಾಸು ಆಯೋಗವು ಒಬ್ಬ ಅಧ್ಯಕ್ಷ ಹಾಗೂ 2 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಫಸ್ಟ್ ಬಂದು ಬಿ ತಿಮ್ಮಯ್ಯ 1995ರಲ್ಲಿ ಆಗ್ತಕ್ಕಂಥದ್ದು. 2ನೇದು ಬಂದು ಕೆ ಪಿ ಸುರೇಂದ್ರನಾಥ್ ಅವರು. 3ನೇದು ಬಂದು ಎ ಜಿ ಕೋಡ್ಗಿರವರು. ಈ ಕೆಳಗಿನ ಯಾವ ರಾಜ್ಯಗಳು ತನ್ನದೇ ಆದಂತಹ ಹೈಕೋರ್ಟನ್ನು ಹೊಂದಿಲ್ಲ? ಹಿಮಾಚಲ ಪ್ರದೇಶ, ಗೋವಾ, ಮಿಜೋರಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್. ಈ ಕೆಳಗಿನ ಯಾವ ರಾಜ್ಯಗಳು ತನ್ನದೇ ಅಂತ ಹೈಕೋರ್ಟನ್ನು ಹೊಂದಿಲ್ಲ ಅಂತ ಕೊಟ್ಟವ್ರೆ. ಸೊ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಗೋವಾ, ಮಿಜೋರಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಯಾವು ಸಹ ತನ್ನ ಒಂದು ಸ್ವಂತ ಒಂದು ಹೈಕೋರ್ಟನ್ನು ಹೊಂದಿಲ್ಲ. ಸೊ ನೋಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲಿ ಸಂವಿಧಾನದ 214ನೇ ವಿಧಿಯು ಪ್ರತಿಯೊಂದು ರಾಜ್ಯವು ಒಂದು ಹೈಕೋರ್ಟನ್ನು ಹೊಂದಲು ಅವಕಾಶವನ್ನು ಕಲ್ಪಿಸಿದೆ. ಸೊ ಒಟ್ಟು 25 ಹೈಕೋರ್ಟ್ಗಳು ಭಾರತದಲ್ಲಿ ಇರ್ತಕ್ಕಂಥದ್ದಾಗಿದೆ. ಇನ್ನು ಮುಂಬೈಲಿ ನೋಡ್ತಾ ಹೋದಾಗ ಮಹಾರಾಷ್ಟ್ರ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದಿಯು ಮತ್ತು ಗೋವಾ. ಸೊ ಇವೆಲ್ಲ ಮುಂಬೈ ಹೈಕೋರ್ಟ್ನ ಅಡಿಯಲ್ಲಿ ಬರುತ್ತೆ. ಸೊ ಗೋವಾಗೂ ಸಹ ಯಾವುದೇ ತನ್ನದಂಥ ಒಂದು ಹೈಕೋರ್ಟ್ ಇಲ್ಲ. ಇನ್ನು ಕೋಲ್ಕತ್ತಾ ಹೈಕೋರ್ಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬರುತ್ತೆ. ಮದ್ರಾಸಲ್ಲಿ ಬಂದು ತಮಿಳುನಾಡು ಮತ್ತು ಪಾಂಡಿಚೇರಿ ಮದ್ರಾಸ್ಗೆ ಬರ್ತಕ್ಕಂಥದ್ದು, ಅಥವಾ ಚೆನ್ನೈ ಹೈಕೋರ್ಟ್ ಅಂತ ಏನು ಹೇಳ್ತೀವಿ ಮದ್ರಾಸ್ ಹೈಕೋರ್ಟ್ ಅದು ಬರ್ತಕ್ಕಂಥದ್ದು. ಗುವಾಹಟಿ ಹೈಕೋರ್ಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ. ಸೊ ಓಕೆ, ಸೊ ಇದಕ್ಕೆ ಸಪ್ರೇಟ್ ಅಂತ ಒಂದು ಹೈಕೋರ್ಟ್ ಇಲ್ಲ. ಈ ಕೆಳಗಿನ ಯಾವುವು ಭಾರತದಲ್ಲಿ ಸಿಬ್ಬಂದಿ ಏಜೆನ್ಸಿಯಾಗಿದೆ? ಕ್ಯಾಬಿನೆಟ್ ಸೆಕ್ರೆಟರಿಯೇಟ್, ನೀತಿ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಆರ್ಥಿಕ ವ್ಯವಹಾರಗಳ ಇಲಾಖೆ.
ಭಾರತದಲ್ಲಿ ಸಿಬ್ಬಂದಿ ಏಜೆನ್ಸಿಯಾಗಿದೆ. ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ, ನೀತಿ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ ಬರುತ್ತೆ. ಆನ್ಸರ್ ಆಪ್ಷನ್ 1. ಭಾರತದ ಪ್ರಮುಖ ಸ್ಟಾಫ್ ಅಥವಾ ಸಿಬ್ಬಂದಿ ಏಜೆನ್ಸಿಗಳು ಯಾವುದಂತ ಅಂತ ಹೇಳಿದಾಗ ರಕ್ಷಣೆ, ಶಿಕ್ಷಣ, ಆರೋಗ್ಯ, ಕಾರ್ಮಿಕ, ರೈಲ್ವೆ, ಸಾರಿಗೆ, ಸಂವಹನ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗಳಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿ ಅದು ಸಹ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ನಿಲುವಳಿ ಸೂಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಂತಹ ಸೂಚನೆಯನ್ನು ಮಂಡಿಸಲು ಅಂದರೆ ನಿಲುವಳಿ ಸೂಚನೆಯನ್ನು ಮಂಡಿಸಲು 50 ಮಂದಿ ಸದಸ್ಯರ ಬೆಂಬಲ ಅಗತ್ಯ. ಈ ಸೂಚನೆ ಕೇವಲ ಒಂದು ವಿಷಯವನ್ನು ಮಾತ್ರ ಒಳಗೊಂಡಿರಬೇಕು ಅಂತ ಕೊಟ್ಟವರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ 2 ಸಹ ಸರಿಯಾಗಿದೆ. ಆಪ್ಷನ್ ಸಿ ಆಗಿರುತ್ತೆ. ಸಭೆಯ ಮುಂದಿರುವ ಕಾರ್ಯಕಲಾಪಗಳನ್ನು ಮುಂದೂಡಿ ಸಾರ್ವಜನಿಕವಾಗಿ ಅತ್ಯಂತ ಮಹತ್ವದ ವಿಷಯವನ್ನು ಕುರಿತು ಚರ್ಚಿಸಲು ಅವಕಾಶವನ್ನು ನೀಡಬೇಕೆಂದು ಮಂಡಿಸುವ ಒಂದು ಸೂಚನೆ ನಿಲುವಳಿ ಸೂಚನೆ ಅಂತ ಕರಿತೀವಿ. ಇಂತಹ ಸೂಚನೆಯನ್ನು ಮಂಡಿಸಲು 50 ಮಂದಿ ಸದಸ್ಯರ ಬೆಂಬಲ ಅಗತ್ಯವಿರುತ್ತೆ. ಈ ಸೂಚನೆ ಕೇವಲ ಒಂದು ವಿಷಯವನ್ನು ಒಳಗೊಂಡಿರಬೇಕು. ನ್ಯಾಯಾಲಯದ ತೀರ್ಪಿಗಾಗಿ ಕಾಯುತ್ತಿರುವ ಯಾವುದೇ ವಿಷಯವನ್ನು ಚರ್ಚೆಗೆ ಎತ್ತುಕೊಳ್ಳುವಂತಿಲ್ಲ. ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಸಚಿವರು. ಮುಖ್ಯಮಂತ್ರಿಗಳು ಕರ್ನಾಟಕದ ರಾಜ್ಯ ಪರಿವರ್ತನಾ ಸಂಸ್ಥೆಯ ಅಧ್ಯಕ್ಷರಾಗಿರುತ್ತಾರೆ. ಈ ಕೆಳಗಿನಲ್ಲಿ ಯಾರು ಭಾರತದ ಸಂಚಿತ ನಿಧಿಯಿಂದ ವೇತನವನ್ನು ಪಡೆಯುತ್ತಾರೆ? UPSC ಅಧ್ಯಕ್ಷರು, ಚುನಾವಣಾ ಆಯೋಗದ ಸದಸ್ಯರು, ಅಟಾರ್ನಿ ಜನರಲ್, ರಾಜ್ಯಪಾಲರು. ಸರಿಯಾದಂಥ ಉತ್ತರ ಸ್ನೇಹಿತರೆ 1, 2 ಮತ್ತು 3 ಆಗಿರುತ್ತೆ. ಯಾಕಂದರೆ ರಾಜ್ಯಪಾಲರು ಬಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಲೋಕಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಹೈಕೋರ್ಟ್ನ ನ್ಯಾಯಾಧೀಶರು, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರುಗಳು ಇವರೆಲ್ಲ ಬಂದು ಒಂದು ಭಾರತ ಸಂಚಿತ ನಿಧಿಯಿಂದ ವೇತನವನ್ನು ಪಡ್ಕೊಳ್ತಾರೆ. ಆ್ಯಂಡ್ ರಾಜ್ಯಪಾಲರು ರಾಜ್ಯ ಸಂಚಿತ ನಿಧಿಯಿಂದ ವೇತನವನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾದ ವರ್ಷ ಯಾವುದು? 2012, 2013, 2020, 2016. ಕಲ್ಯಾಣ ಕರ್ನಾಟಕನ 2019 ಜಾರಿಗೆ ತರ್ತಾರೆ. ಬಟ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನಿದೆಯೋ ಅದು 2012ರಲ್ಲಿ ಸ್ಥಾಪನೆಯಾಗುತ್ತೆ. ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿ ಮಂಡಳಿಯನ್ನು 6/11/2013 ಸ್ಥಾಪಿಸಲಾಗುತ್ತೆ ಹಾಗೂ 2013 2012 ಇದು 2013 ಆಗಿರುತ್ತೆ. ಸ್ಥಾಪಿಸಲಾಯಿತು. 7/9/2019 ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಎಂದು ನಾಮಕರಣವನ್ನು ಮಾಡಲಾಗುತ್ತೆ. ಅಂದರೆ ಪ್ರದೇಶ ಅಭಿವೃದ್ಧಿ ಮಂಡಳಿನ 2013 ಅದನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತ ಚೇಂಜ್ ಮಾಡಿದ್ದು 2019ರಲ್ಲಿ. ಈ ಮಂಡಳಿಯ ಅಧಿಕಾರ ವ್ಯಾಪ್ತಿಯು ಬೀದರ್, ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಏನಿದು ಕಲ್ಯಾಣ ಕರ್ನಾಟಕ. ನೆಕ್ಸ್ಟ್ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಪರಿಸರ ಸಂರಕ್ಷಣೆ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಿದೆ? 48A, 39A, 43A, 45. ಸರಿಯಾದ ಉತ್ತರ ಆಪ್ಷನ್ ಎ 48Aಗೆ ಸಂಬಂಧಪಟ್ಟಂಥ ಒಂದು ವಿಧಿ ಆಗಿರುತ್ತೆ. ಕೇಂದ್ರ ಆಡಳಿತ ನ್ಯಾಯಾಧಿಕರಣ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? ಕೇಂದ್ರ ಆಡಳಿತ ನ್ಯಾಯಾಧಿಕರಣದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? 6 ವರ್ಷ ಅಥವಾ 65 ವರ್ಷಗಳು. 1985ರಲ್ಲಿ ಕೇಂದ್ರ ಆಡಳಿತ ನ್ಯಾಯಾಧಿಕರಣವನ್ನು ಸ್ಥಾಪಿಸಲಾಗುತ್ತೆ. ಕೇಂದ್ರ ಆಡಳಿತ ನ್ಯಾಯಾಧಿಕರಣವು ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ಒಳಗೊಂಡಿರುತ್ತದೆ. ಕೇಂದ್ರ ಆಡಳಿತ ನ್ಯಾಯಾಧಿಕರಣದ ಅಧ್ಯಕ್ಷ ಹಾಗೂ ಸದಸ್ಯರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳು. ಪ್ರಸ್ತುತ ಭಾರತ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿದೆ? ಗೋವಾ, ಗುಜರಾತ್, ಉತ್ತರಾಖಂಡ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 1 ಗೋವಾ. ನೋಡಿ, ಭಾರತ ಸಂವಿಧಾನದ 44ನೇ ವಿಧಿಯು ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದ್ದು. ಪ್ರಸ್ತುತ ಭಾರತದ ಗೋವಾ ರಾಜ್ಯವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿರತಕ್ಕಂಥ ಒಂದು ಏಕೈಕ ರಾಜ್ಯವಾಗಿದೆ. ಭಾರತದ ಉತ್ತರಾಖಂಡ ಹಾಗೂ ಗುಜರಾತ್ ರಾಜ್ಯಗಳು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವುದಾಗಿ ಘೋಷಣೆ ಸಹ ಹೊರಡಿಸಿದೆ. ಆದರೆ ಈ ಕಾನೂನು ಜಾರಿಯಲ್ಲಿ ಬಂದಿಲ್ಲ.
ಆ್ಯಂಡ್ ಭಾರತದಲ್ಲಿ ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಕೃಷಿ ಅಗತ್ಯತೆಗಳಿಗಾಗಿ ಮುಂಗಡಗಳನ್ನು ಒದಗಿಸಲು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪರಿಚಯಿಸಲಾಯಿತು? ಅಶೋಕ್ ದಳವಾಯಿ ಸಮಿತಿ, ಆರ್.ವಿ. ಗುಪ್ತಾ ಸಮಿತಿ, ಸುಬ್ರಹ್ಮಣ್ಯನ್ ಸಮಿತಿ, ಬಿಮಲ್ ಜಲನ್ ಸಮಿತಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಪರಿಚಯಿಸ್ತಕ್ಕಂಥದ್ದು ಆರ್.ವಿ. ಗುಪ್ತಾ ಸಮಿತಿ ಆಗಿರುತ್ತೆ. ಆಪ್ಷನ್ ಬಿ. ನೋಡಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯು ಭಾರತದ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೀಡಲು ಭಾರತೀಯ ಸಾರ್ವಜನಿಕ ವಲಯದ ಬ್ಯಾಂಕುಗಳು 1998ರಲ್ಲಿ ಪರಿಚಯಿಸಿದಂಥ ಒಂದು ಸಾಲ ನೀಡುವಂಥ ಒಂದು ಯೋಜನೆ ಆಗಿರುತ್ತೆ. ಕೃಷಿ ಅಗತ್ಯತೆಗಳಿಗೆ ಮುಂಗಡಗಳನ್ನು ಒದಗಿಸಲು ಆರ್.ವಿ. ಗುಪ್ತಾ ಸಮಿತಿಯ ಶಿಫಾರಸುಗಳು ಮೇರೆಗೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಈ ಮಾದರಿ ಯೋಜನೆಯನ್ನು ಸಿದ್ಧಪಡಿಸಿತು. ಕೃಷಿ ವಲಯದ ಸಮಗ್ರ ಸಾಲದ ಅವಶ್ಯಕತೆಗಳನ್ನು ಪೂರೈಸುವುದರ ಜೊತೆಗೆ 2019ರಲ್ಲಿ ಮೀನುಗಾರಿಕೆ ಮತ್ತು ಪಶುಸಂಗೋಪನೆಗಳಿಗಾಗಿ ರೈತರಿಗೆ ಆರ್ಥಿಕ ಬೆಂಬಲ ನೀಡುವುದಕ್ಕೆ ಈ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ನೆಕ್ಸ್ಟ್, ಜಾರಿ ನಿರ್ದೇಶನಾಲಯ ಈ ಕೆಳಗಿನ ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ? ಗೃಹ ಸಚಿವಾಲಯ, ಹಣಕಾಸು ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಜಾರಿ ನಿರ್ದೇಶನಾಲಯ ಈ ಕೆಳಗಿನ ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಅಂದರೆ ಹಣಕಾಸು ಸಚಿವಾಲಯದ ಅಡಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೊ ಜಾರಿ ನಿರ್ದೇಶನಾಲಯ ಒಂದು ಕಾನೂನು ಜಾರಿ ಸಂಸ್ಥೆ ಮತ್ತು ಆರ್ಥಿಕ ಗುಪ್ತಚರ ಸಂಸ್ಥೆಯಾಗಿದ್ದು ಭಾರತದಲ್ಲಿ ಆರ್ಥಿಕ ಕಾನೂನುಗಳನ್ನು ಜಾರಿಗೊಳಿಸುವ ಮತ್ತು ಆರ್ಥಿಕ ಅಪರಾಧಗಳನ್ನು ತಡೆಗಟ್ಟುವ ಒಂದು ಗುರಿಯನ್ನು ಹೊಂದಿದೆ. ಈ ಸಂಸ್ಥೆಯು ಭಾರತದ ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದಾಗಿರುತ್ತೆ. ಇದರ ಒಂದು ಸ್ಥಾಪನೆ ಮೇ 1, 1956. ಈ ಕೆಳಗಿನಲ್ಲಿ ಯಾವುದು ಭಾರತ ಪ್ರಧಾನಮಂತ್ರಿಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ? NSG, SPG, ರಕ್ಷಣಾ ಸಚಿವಾಲಯ, CRPF. ಸರಿಯಾದ ಉತ್ತರ ಆಪ್ಷನ್ ಬಿ, SPG ಆಗಿರುತ್ತೆ. 1946ರಲ್ಲಿ ನಡೆದ ರಾಯಲ್ ನೌಕಾಪಡೆಯ ದಂಗೆಯನ್ನು ಬೆಂಬಲಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರು ಯಾರು? ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಅರುಣ್ ಅಸಫ್ ಅಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ ಅರುಣ್ ಅಸಫ್ ಅಲಿ ಆಗಿರ್ತಾರೆ. ಕಳಪೆ ಗುಣಮಟ್ಟದ ಆಹಾರ, ಕ್ರಮರಹಿತ ವೇತನ ಮತ್ತು ಸೈನ್ಯದಲ್ಲಿ ತಾರತಮ್ಯವನ್ನು ಖಂಡಿಸಿ ನೌಕಾಪಡೆಯ ಸೈನಿಕರು ಬಾಂಬೆಯನ್ನು 1946ರಲ್ಲಿ ದಂಗೆ ಏಳ್ತಾರೆ. ಈ ದಂಗೆಯನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ವಿರೋಧಿಸುತ್ತವೆ, ಆದರೆ ಕಮ್ಯುನಿಸ್ಟ್ ಪಕ್ಷ ಈ ದಂಗೆಯನ್ನು ಬೆಂಬಲಿಸುತ್ತೆ. ಈ ದಂಗೆಯನ್ನು ಬೆಂಬಲಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯ ಅಂತ ಹೇಳಿದ್ರೆ ಅರುಣ್ ಅಸಫ್ ಅಲಿ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಸಲಹೆಯಂತೆ ಸೈನಿಕರು ಈ ದಂಗೆಯನ್ನು ಹಿಂಪಡೆಯುತ್ತಾರೆ. ಭಾರತದ ಸರ್ವ ಸಮಸ್ಯೆಗಳಿಗೂ ಸಮಾಜವೇ ಮದ್ದು. ಭಾರತದ ಸರ್ವ ಸಮಸ್ಯೆಗಳಿಗೂ ಸಮಾಜವಾದವೇ ಮದ್ದು ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ, ಜಯಪ್ರಕಾಶ್ ನಾರಾಯಣ್, ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಡಿ, ಜವಾಹರ್ಲಾಲ್ ನೆಹರು. ಭಾರತ ಸಂವಿಧಾನದ ಯಾವ ವಿಧಿಯು ಮಾರ್ಷಿಯಲ್ ಕಾನೂನಿನ ಬಗ್ಗೆ ತಿಳಿಸುತ್ತದೆ? ಮಾರ್ಷಿಯಲ್ ಕಾನೂನಿನ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಅಂತ ಹೇಳಿದ್ರೆ ಸ್ನೇಹಿತರೆ ಆಪ್ಷನ್ ಸಿ, ವಿಧಿ 34 ಆಗಿರುತ್ತೆ. ಸೊ ಭಾರತೀಯ ಸಂವಿಧಾನ 34ನೇ ವಿಧಿಯು ಮಾರ್ಷಲ್ ಲಾಗೆ ಅವಕಾಶವನ್ನು ನೀಡುತ್ತೆ. ಸೊ ಮಾರ್ಷಲ್ ಲಾ ಎನ್ನುವುದು ನಾಗರಿಕ ಸರ್ಕಾರಕ್ಕಿಂತ ಹೆಚ್ಚಾಗಿ ಮಿಲಿಟರಿಯಿಂದ ನಿರ್ವಹಿಸಲ್ಪಡುವ ಒಂದು ಕಾನೂನಾಗಿದೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗದಲ್ಲಿ ಹಣಕಾಸು ಆಸ್ತಿ ದಾವೆಗಳಿಗೆ ಸಂಬಂಧಿಸಿದ ಕಾನೂನಿನ ಬಗ್ಗೆ ವಿವರಿಸಲಾಗಿದೆ? ಭಾಗ 12 ಏನಿದೆಯೋ ಸ್ನೇಹಿತರೆ, ಭಾಗ 12ರಲ್ಲಿ ಈ ಒಂದು ಹಣಕಾಸು ಆಸ್ತಿ ದಾವೆಗಳಿಗೆ ಸಂಬಂಧಪಟ್ಟಂಥ ಕಾನೂನಿನ ಬಗ್ಗೆ ವಿವರಣೆಯನ್ನು ನೀಡಲಾಗುತ್ತೆ. ಈ ಕೆಳಗಿನಲ್ಲಿ ಯಾವುದು ಸಂವಿಧಾನೇತರ ಸಂಸ್ಥೆಯಾಗಿದೆ? ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ. ಮೇಲಿನ ಯಾವುದು ಅಲ್ಲ? ಸಂವಿಧಾನೇತರ ಸಂಸ್ಥೆ ಅಂತ ಹೇಳಿದಾಗ ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆ ಆಗಿರುತ್ತೆ. ಆನ್ಸರ್ ಆಪ್ಷನ್ ಡಿ, ಮೇಲಿನ ಯಾವುದು ಅಲ್ಲ. ಅಂದಾಜು ಸಮಿತಿಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಅಂದಾಜು ಸಮಿತಿಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ 30 ಆಗಿರುತ್ತದೆ. ಅಂದಾಜು ಸಮಿತಿಯನ್ನು ಜಾನ್ ಮೆಥಾಯಿರವರ ಶಿಫಾರಸಿನ ಮೇರೆಗೆ 1950ರಲ್ಲಿ ಪ್ರಥಮ ಬಾರಿಗೆ ರಚಿಸಲಾಗುತ್ತೆ. ಇದರ ಒಂದು ಸದಸ್ಯರು ಬಂದು 30. ಸೊ ಈ ಒಂದು 30 ಮಂದಿಯೂ ಸಹ ಲೋಕಸಭಾ ಸದಸ್ಯರೇ ಆಗಿರುತ್ತಾರೆ. ಈ ಸಮಿತಿಯಲ್ಲಿ ರಾಜ್ಯಸಭೆಯ ಪ್ರಾತಿನಿಧ್ಯ ಇರುವುದಿಲ್ಲ.
ಆ್ಯಂಡ್ ಲೋಕಸಭೆ ವರ್ಷಕ್ಕೊಮ್ಮೆ ತನ್ನ ಸದಸ್ಯರನ್ನು ಈ ಸಮಿತಿಗೆ ಚುನಾಯಿಸುತ್ತದೆ ಹಾಗೂ ಈ ಸಮಿತಿಯ ಅಧಿಕಾರಾವಧಿ ಕೇವಲ 1 ವರ್ಷವಾಗಿರುತ್ತದೆ. ಶಾಸಕಾಂಗ ಚುನಾವಣೆಗೆ ಸಂಬಂಧಿಸಿದಂತೆ ನಿಬಂಧನೆಗಳನ್ನು ನೀಡಲು ಸಂಸತ್ತಿಗೆ ಅಧಿಕಾರವನ್ನು ನೀಡುವ ವಿಧಿ ಯಾವುದು? 327ನೇ ವಿಧಿ ಏನಿದೆಯೋ ಇದು ಶಾಸಕಾಂಗ ಚುನಾವಣೆಗೆ ಸಂಬಂಧಪಟ್ಟಂಥ ನಿಬಂಧನೆಗಳನ್ನು ಕೊಡ್ತಕ್ಕಂಥ ಒಂದು ಅಧಿಕಾರವನ್ನು ನೀಡ್ತಕ್ಕಂಥ ಒಂದು ವಿಧಿ ಆಗಿರುತ್ತೆ. ಇನ್ನು ಭಾರತೀಯ ಸಂವಿಧಾನದ 327ನೇ ವಿಧಿ ಶಾಸನ ಸಭೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ನೀಡುತ್ತದೆ. ಈ ಸಂವಿಧಾನ ನಿಬಂಧನೆಗಳಿಗೆ ಒಳಪಟ್ಟ ಸಂಸತ್ತು ಕಾಲಕಾಲಕ್ಕೆ ಕಾನೂನಿನ ಮೂಲಕ ಸಂಸತ್ತಿನ ಸದನಕ್ಕೆ ಅಥವಾ ರಾಜ್ಯದ ಶಾಸಕಾಂಗದ ಸದನಕ್ಕೆ ಚುನಾವಣೆಗೆ ಸಂಬಂಧಿಸಿದ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಬಂಧನೆಯನ್ನು ಮಾಡಬಹುದಾಗಿರುತ್ತೆ. ಮತದಾರ ಪಟ್ಟಿಗಳ ತಯಾರಿಕೆ ಆಗಿರ್ಬೋದು, ಕ್ಷೇತ್ರಗಳ ಡಿಲಿಮಿಟೇಷನ್ ಹಾಗೂ ಅಂತಹ ಸದನ ಅಥವಾ ಸದನಗಳ ಸರಿಯಾದ ಸಂವಿಧಾನವನ್ನು ಭದ್ರಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ಇತರ ವಿಷಯಗಳು ಸೇರಿದಂತೆ ಈ ಒಂದು ನಿಬಂಧನೆಗಳನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಈ ಕೆಳಗಿನ ಯಾರು ಪ್ರಧಾನಮಂತ್ರಿ ಕಚೇರಿಯ ಮುಖ್ಯಸ್ಥರಾಗಿರುತ್ತಾರೆ? ಪ್ರಧಾನಮಂತ್ರಿ, ಪ್ರಧಾನ ಕಾರ್ಯದರ್ಶಿ, ಕ್ಯಾಬಿನೆಟ್ ಕಾರ್ಯದರ್ಶಿ, ಹೆಚ್ಚುವರಿ ಕ್ಯಾಬಿನೆಟ್ ಕಾರ್ಯದರ್ಶಿ. ಪ್ರಧಾನಮಂತ್ರಿಯ ಕಚೇರಿಯ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಪ್ರಧಾನ ಕಾರ್ಯದರ್ಶಿಗಳು. ಪ್ರಧಾನಮಂತ್ರಿ ಕಾರ್ಯಾಲಯವನ್ನು ಮೂಲತಃ ಪ್ರಧಾನಮಂತ್ರಿಗಳ ಸಚಿವಾಲಯ ಎಂದು ಕರೆಯಲಾಗುತ್ತೆ. ಇದನ್ನು 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಮರುನಾಮಕರಣವನ್ನು ಅಂದರೆ PMO ಎಂದು ಮರುನಾಮಕರಣ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಪ್ರಧಾನ ಕಾರ್ಯದರ್ಶಿಯ ನೇತೃತ್ವದಲ್ಲಿ PMO ಇರುತ್ತದೆ. ಅಂದರೆ ಈ ಒಂದು ಪ್ರಧಾನಮಂತ್ರಿ ಏನು ಕಾರ್ಯಾಲಯ ಇದೆಯೋ ಸೊ ಅದು ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಇರುವಂತಹದ್ದು. ಕಾನೂನಿನ ಸಮಾನ ರಕ್ಷಣೆ ಎಂಬ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಕಾನೂನಿನ ಸಮಾನ ರಕ್ಷಣೆ. ಸೊ ಇದನ್ನು ಎರವಲು ಪಡೆದಿರ್ತಕ್ಕಂಥ ಒಂದು ದೇಶ ಬಂದು ಅಮೇರಿಕ ಸಂವಿಧಾನ, ಆಪ್ಷನ್ ಬಿ. 14ನೇ ವಿಧಿಯು ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಅಥವಾ ಭಾರತ ಪ್ರದೇಶದೊಳಗಿನ ಕಾನೂನುಗಳ ಸಮಾನ ರಕ್ಷಣೆಯನ್ನು ನಿರಾಕರಿಸುವಂತಿಲ್ಲ ಎಂದು ಹೇಳುತ್ತದೆ. ಸೊ ಈ ನಿಬಂಧನೆಯು ನಾಗರಿಕರು ಅಥವಾ ವಿದೇಶಿಯರೇ ಆಗಿರಲಿ ಎಲ್ಲ ವ್ಯಕ್ತಿಗಳಿಗೂ ಹಕ್ಕುಗಳನ್ನು ನೀಡುತ್ತದೆ. ಕಾನೂನಿನ ಮುಂದೆ ಸಮಾನತೆ ಎಂಬ ಪರಿಕಲ್ಪನೆಯು ಬ್ರಿಟಿಷ್ ಮೂಲದ್ದಾಗಿದ್ದು ಕಾನೂನುಗಳ ಸಮಾನ ರಕ್ಷಣೆ ಪರಿಕಲ್ಪನೆಯನ್ನು ಅಮೆರಿಕನ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಭಾರತ ಸಂವಿಧಾನದ ಯಾವ ವಿಧಿಯು ರಾಜ್ಯ ಬಜೆಟ್ ಬಗ್ಗೆ ವಿವರಿಸುತ್ತದೆ? 202ನೇ ವಿಧಿ ಏನಿದೆಯೋ ಸೊ 202ನೇ ವಿಧಿ ಭಾರತ ಸಂವಿಧಾನದ ರಾಜ್ಯ ಬಜೆಟ್ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ವಿಧಿ ಆಗಿರುತ್ತೆ. ಸೊ ಇಲ್ಲಿ ಸಂವಿಧಾನ 202ನೇ ವಿಧಿಯ ಅಡಿಯಲ್ಲಿ ರಾಜ್ಯದ ಶಾಸಕಾಂಗದ ಮುಂದೆ ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲ್ಪಡುವ ಒಂದು ಆರ್ಥಿಕ ವರ್ಷಕ್ಕೆ ರಾಜ್ಯದ ಅಂದಾಜು ಸ್ವೀಕೃತಿಗಳು ಮತ್ತು ವೆಚ್ಚಗಳ ಹೇಳಿಕೆಯನ್ನು ಇಡಬೇಕಾಗುತ್ತದೆ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ನಿರಾಕರಿಸುವಂತಿಲ್ಲ? ಸಾರ್ವಜನಿಕ ವ್ಯವಸ್ಥೆ, ಭಾರತ ಸಾರ್ವಭೌಮತ್ವ ಮತ್ತು ಸಮಗ್ರತೆ, ರಾಷ್ಟ್ರ ರಕ್ಷಣೆ, ಸಾರ್ವಜನಿಕ ನೀತಿ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯವನ್ನು ಯಾವ ಕಾರಣವನ್ನು ನೀಡಿ ನಿರಾಕರಿಸುವಂತಿಲ್ಲ? ಸೊ ಆನ್ಸರ್ ಆಪ್ಷನ್ ಸಿ, ರಾಷ್ಟ್ರ ರಕ್ಷಣೆಯ ಕಾರಣವನ್ನು ಕೊಡುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಭಾರತ ಸಂವಿಧಾನದ 19(1)(c) ಎಲ್ಲ ನಾಗರಿಕರಿಗೆ ಸಂಘಗಳು ಅಥವಾ ಒಕ್ಕೂಟಗಳು ಅಥವಾ ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಸೊ ಆರ್ಟಿಕಲ್ 19 ಷರತ್ತು 4ರ ಅಡಿಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ ಅಥವಾ ನೈತಿಕತೆ ಅಥವಾ ಭಾರತ ಸಾರ್ವಭೌಮತೆ ಮತ್ತು ಸಮಗ್ರತೆ ಹಿತಾಸಕ್ತಿಯಲ್ಲಿ ರಾಜ್ಯವು ಕಾನೂನಿನ ಮೂಲಕ ಈ ಹಕ್ಕಿನ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಬಹುದಾಗಿರುತ್ತೆ. ಬಟ್ ಇಲ್ಲಿ ರಾಷ್ಟ್ರ ರಕ್ಷಣೆ ಅಂತಕ್ಕಂಥದ್ದು ಬರೋದಿಲ್ಲ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇಲ್ಲ? ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವದಿಲ್ಲ ಅಂತ ಹೇಳ್ತಾರೆ? ಆಪ್ಷನ್ ಎ ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ ಆಗಿರುತ್ತೆ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯು ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ ರಾಜ್ಯಗಳು ಹಾಗೂ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿದೆಯಂತೆ. ಇನ್ನು ಭಾರತದಿಂದ ನೋಡ್ತಾ ಹೋದಾಗೆ 3 ರೀತಿಯ ಹಂತಗಳನ್ನ ನೋಡ್ತಾ ಹೋಗ್ತೀವಿ. ಗ್ರಾಮ ಪಂಚಾಯತ್, ಮಂಡಲ್ ಪಂಚಾಯತ್ ಅಥವಾ ಬ್ಲಾಕ್ ಸಮಿತಿ ಅಥವಾ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪಂಚಾಯತ್. ಅಂದರೆ ಇಲ್ಲಿ 3 ಬರುತ್ತೆ. ಹೌದು, ಗ್ರಾಮ 1 ಬರುತ್ತೆ, ಮಂಡಲ ಅಥವಾ ತಾಲೂಕು 1 ಬರುತ್ತೆ. ಸೊ ಅದಾದ ನಂತರ ಜಿಲ್ಲಾ ಪಂಚಾಯತ್. ಗ್ರಾಮ ಪಂಚಾಯತ್ಗಳಲ್ಲಿರುವ ಸ್ಥಾಯಿ ಸಮಿತಿಗಳ ಸಂಖ್ಯೆ ಎಷ್ಟು? ಸ್ಥಾಯಿ ಸಮಿತಿಗಳ ಸಂಖ್ಯೆ ಒಟ್ಟು 3 ಆಗಿರುತ್ತೆ. ಅದು ಉತ್ಪಾದನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಸೌಕರ್ಯಗಳ ಸಮಿತಿ.
ಈ ಕೆಳಗೆ ನೀಡಿರುವ ವಿಷಯಗಳಲ್ಲಿ ಯಾವುವು ರಾಜ್ಯ ಪಟ್ಟಿಗೆ ಸೇರಿದೆ? ಭೂಮಿ ಮತ್ತು ಕಟ್ಟಡ, ಪೊಲೀಸ್, ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ, ಗ್ರಂಥಾಲಯಗಳು. ಸರಿಯಾದ ಉತ್ತರ ಭೂಮಿ ಮತ್ತು ಕಟ್ಟಡ ಬರುತ್ತೆ, ಪೊಲೀಸ್ ಬರುತ್ತೆ, ಗ್ರಂಥಾಲಯ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ನೋಡಿ, 3 ಪಟ್ಟಿಗಳನ್ನು ನೋಡ್ತಾ ಹೋದಾಗ ಕೇಂದ್ರ ಪಟ್ಟಿಯಲ್ಲಿ 98 ವಿಷಯಗಳಿದೆ, ರಾಜ್ಯ ಪಟ್ಟಿ 59 ವಿಷಯಗಳನ್ನು ಒಳಗೊಂಡಿದೆ, ಸಮವರ್ತಿ ಬಂದು 52 ವಿಷಯಗಳನ್ನು ಒಳಗೊಂಡಿದೆ. ಇನ್ನು ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವುದಾದ್ರು ಅಂತ ಹೇಳಿದ್ರೆ ಸಾರ್ವಜನಿಕ ಸುವ್ಯವಸ್ಥೆ, ಪೊಲೀಸ್, ರಾಜ್ಯ ನ್ಯಾಯದ ಶುಲ್ಕಗಳು, ಕಾರಾಗೃಹಗಳು, ಸ್ಥಳೀಯ ಸರ್ಕಾರ, ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಆಸ್ಪತ್ರೆಗಳು ಮತ್ತು ಔಷಧಾಲಯಗಳು, ಭಾರತದೊಳಗೆ ತೀರ್ಥಯಾತ್ರೆಗಳು, ಅಮಲೇರಿಸುವ ಮದ್ಯಗಳು, ಅಂಗವಿಕಲರು ಮತ್ತು ನಿರುದ್ಯೋಗಿಗಳ ಪರಿಹಾರ, ಗ್ರಂಥಾಲಯಗಳು, ಸಂವಹನ, ಕೃಷಿ, ಪಶುಸಂಗೋಪನೆ, ನೀರು ಸರಬರಾಜು, ನೀರಾವರಿ ಮತ್ತು ಕಾಲುವೆಗಳು, ಮೀನುಗಾರಿಕೆ, ರಸ್ತೆ ಪ್ರಯಾಣಿಕರ ತೆರಿಗೆ ಮತ್ತು ಸರಕು ತೆರಿಗೆ, ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆಗಳು, ಕ್ಯಾಪಿಟೇಷನ್ ತೆರಿಗೆ ಮತ್ತು ಇತರರು. ಸೊ ಇದೆಲ್ಲ ಬಂದು ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಅಂಶಗಳಾಗಿರುತ್ತೆ. ವಂಚನೆಯ ಅಪರಾಧದ ಆರೋಪ ಹೊತ್ತಿರುವ ವ್ಯಕ್ತಿಗೆ ಈ ಕೆಳಗಿನ ಯಾವ IPC ಸೆಕ್ಷನ್ ಅಡಿಯಲ್ಲಿ 7 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ? IPC ಸೆಕ್ಷನ್ 420 ಇದರ ಪ್ರಕಾರ ವಂಚನೆ ಆರೋಪದ ಆರೋಪಿ ಹೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕೊಡ್ತಕ್ಕಂಥ 7 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ. ಭಾರತ ಎಷ್ಟು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿಯನ್ನು ಹೊಂದಿವೆ? ಸೊ ನೋಡಿ ಸ್ನೇಹಿತರಲ್ಲಿ, ಭಾರತದ ಎಷ್ಟು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿಯನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. 9 ರಾಜ್ಯ ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳು. ಭೂಗಡಿಯಲ್ಲ, ಇದು ಜಲಗಡಿ. ಒಟ್ಟು ಭಾರತದ 9 ರಾಜ್ಯಗಳು ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿಯನ್ನು ಹೊಂದಿರತಕ್ಕಂಥದ್ದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ ಹಾಗೂ ಡಿಯು ಮತ್ತು ದಮನ್, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಮತ್ತು ಪುದುಚೇರಿ 4 ಬಂದು ಕೇಂದ್ರಾಡಳಿತ ಪ್ರದೇಶಗಳಾಗಿರುತ್ತೆ. ಈ ಕೆಳಗಿನಲ್ಲಿ ಯಾರು ಸಂಸತ್ತಿನ 2 ಸದನಗಳ ಸದಸ್ಯರಲ್ಲದಿದ್ದರೂ ಸಂಸತ್ತಿನ 2 ಸದನಗಳ ಸಭೆಯಲ್ಲಿ ಹಾಜರಾಗಬಹುದು? ಭಾರತದ ಅಟಾರ್ನಿ ಜನರಲ್, ಭಾರತದ ಸಾಲಿಸಿಟರ್ ಜನರಲ್. ಎ ಮತ್ತು ಬಿ ಎರಡೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಅಟಾರ್ನಿ ಜನರಲ್ ಆಗಿರ್ತಾರೆ. ಭಾರತ ರಾಷ್ಟ್ರಪತಿಗಳ ಸಂವಿಧಾನ 76(1) ವಿಧಿ ಅಡಿಯಲ್ಲಿ ಅಟಾರ್ನಿ ಜನರಲ್ ಅವರನ್ನು ನೇಮಿಸಲಾಗುತ್ತೆ. ಸೊ ಅಟಾರ್ನಿ ಜನರಲ್ ಅವರು ಸಂಸತ್ತಿನ 2 ಸದನಗಳ ಅಥವಾ ಅವರ ಜಂಟಿ ಅಧಿವೇಶನ ಮತ್ತು ಸಂಸತ್ತಿನ ಯಾವುದೇ ಸಮಿತಿಯ ಕಾರ್ಯಚಟುವಟಿಕೆಗಳಲ್ಲಿ ಮಾತನಾಡುವ ಹಾಗೂ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಆದರೆ ಸಾಲಿಸಿಟರ್ ಜನರಲ್ ಸಂಸತ್ತಿನ ಸಭೆಗಳಲ್ಲಿ ಭಾಗವಹಿಸುವುದಿಲ್ಲ. ಸಾಲಿಸಿಟರ್ ಜನರಲ್ ಭಾರತ ಅಟಾರ್ನಿ ಜನರಲ್ ಅವರ ಅಧಿಕೃತ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಸಹಾಯವನ್ನು ಮಾಡುತ್ತಾರೆ. ಭಾರತದ ಸುಪ್ರೀಂ ಕೋರ್ಟ್ನ ಏಕಮಾತ್ರ CJI ರಾಷ್ಟ್ರಪತಿಯವರ ಗೈರಿನಲ್ಲಿ ರಾಷ್ಟ್ರಪತಿ ಪದನಾಮವನ್ನು ಹೊಂದಿದವರು ಯಾರು? ಹಿದಾಯತುಲ್ಲಾ, VK ಮುಖರ್ಜಿ, HL ದತ್, ಹೀರಾಲಾಲ್ ಜೆ ಕಾನ್ಯಾ. ಭಾರತ ಸುಪ್ರೀಂ ಕೋರ್ಟ್ನ ಏಕಮಾತ್ರ CJI ರಾಷ್ಟ್ರಪತಿಯವರ ಗೈರಿನಲ್ಲಿ ರಾಷ್ಟ್ರಪತಿ ಪದನಾಮ ಅಥವಾ ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆ ಅಥವಾ ಕಾರ್ಯವನ್ನು ನಿರ್ವಹಿಸಿದವರು ಯಾರು? ಹಿದಾಯತುಲ್ಲಾ, ಆಪ್ಷನ್ ಎ ಆಗಿರುತ್ತೆ. ಮಧ್ಯಪ್ರದೇಶ ಹೈಕೋರ್ಟ್ನ ಪ್ರಧಾನ ಪೀಠವು ಯಾವ ನಗರದಿದೆ ಅಂತ ಕೇಳಿದರೆ ಸೊ ಆನ್ಸರ್ ನೋಡ್ತವ್ರೆ ಜಬಲ್ಪುರ, ಆಪ್ಷನ್ ಸಿ ಆಗಿರುತ್ತೆ. ಈ ಕೆಳಗಿನಲ್ಲಿ ತಪ್ಪಾಗಿರುವ ಹಂತನ ಆಯ್ಕೆ ಮಾಡಿ ಪ್ರಶ್ನೋತ್ತರ ವೇಳೆ ಬೆಳಗ್ಗೆ 11ರಿಂದ 12ರವರೆಗೆ, ಶೂನ್ಯ ವೇಳೆ ಪ್ರಶ್ನೋತ್ತರ ಅವಧಿಯ ನಂತರದ ಮುಂದಿನ ಅಧಿಕೃತ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ನಡುವೆ ಅವಧಿಯೇ ಶೂನ್ಯ ವೇಳೆ ಆಗಿರುತ್ತೆ. ನಕ್ಷತ್ರಿಕ ಪ್ರಶ್ನೆ ಅಂತ ಹೇಳಿದ್ರೆ ಮೌಖಿಕ ಉತ್ತರವನ್ನು ಕೊಡ್ತಕ್ಕಂಥದ್ದು, ಬಟ್ ಇಲ್ಲಿ ಅನಕ್ಷತ್ರಿಕ ಪ್ರಶ್ನೆಗಳು ಬರೋದಿಲ್ಲ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು 21 ವರ್ಷ ಬೇಕಾಗಿರುತ್ತದೆ. ಇವರಲ್ಲಿ ಯಾರು ರಾಜ್ಯಸಭೆಗೆ ಆಯ್ಕೆಯಾಗಿ ಪ್ರಧಾನಮಂತ್ರಿಯಾದವರು? ಸೊ ಆನ್ಸರ್ ಆಪ್ಷನ್ ಎ, ಮನಮೋಹನ್ ಸಿಂಗ್ ರವರು ರಾಜ್ಯಸಭೆಗೆ ಆಯ್ಕೆಯಾಗಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಇರುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸರ್ವೋಚ್ಚ ನ್ಯಾಯಾಲಯದ ರಿಟ್ ವ್ಯಾಪ್ತಿಯು 140ನೇ ವಿಧಿಯಲ್ಲಿ ಬರುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ 131ನೇ ವಿಧಿಯಲ್ಲಿ ಬರುತ್ತೆ ಅಂತ ಕೊಟ್ಟವ್ರೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಆಪ್ಷನ್ 1 ತಪ್ಪಾಗಿದೆ, ಆಪ್ಷನ್ 2 ಸರಿ ಇದೆ ಸ್ನೇಹಿತರೆ. ಸೊ ಯಾಕೆ ಫಸ್ಟು ತಪ್ಪು ಅಂತ ಹೇಳಿದ್ರೆ 140ನೇ ವಿಧಿ ಅಲ್ಲ ಅದು.
ಸೊ ನೋಡಿ ಇದ್ರ ಬಗ್ಗೆ ತಿಳಿಸ್ತಕ್ಕಂಥ 32ನೇ ವಿಧಿ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ಹೇಳಿಕೆ ತಪ್ಪಾಗಿರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಹೊರಡಿಸಲಾಗಿತ್ತು? 1960, 71, 75. ಸೊ ನೋಡಿ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 1962ರಲ್ಲಿ ಆಗುತ್ತೆ ಒಂದು, ಮತ್ತು 71, 75ರಲ್ಲಿ ಆಗುತ್ತೆ ಸ್ನೇಹಿತರೆ. ಬಟ್ ಏನಾಗಂದರೆ ಭಾರತ ಮತ್ತು ಪಾಕಿಸ್ತಾನ 1971ರ ಯುದ್ಧದಲ್ಲಿ ತುರ್ತು ಪರಿಸ್ಥಿತಿ ಆಗುತ್ತೆ. ಬಟ್ 75 ಭಾರತ ಮತ್ತು ಬಾಂಗ್ಲಾ ಯುದ್ಧಕ್ಕೋಸ್ಕರ ಆಗ್ತಕ್ಕಂಥದ್ದಲ್ಲ, ಅದು 75ರಲ್ಲಿ ಈ ಒಂದು ತುರ್ತು ಪರಿಸ್ಥಿತಿ ಆಗುತ್ತೆ. ಆದರೆ ಆಗ್ತಕ್ಕಂಥ ರೀಸನ್ ಏನಿದೆಯೋ ಅದು ಭಾರತ ಮತ್ತು ಬಾಂಗ್ಲಾಕ್ಕೆ ಅಲ್ಲ. ಸೊ ಹಾಗಾಗಿ ಅದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಸಶಸ್ತ್ರ ಪಡೆಗಳ ಸದಸ್ಯರು ಪೊಲೀಸ್ ಪಡೆಗಳಿಗೆ ಅನ್ವಯವಾಗುವ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸುವ ಅಥವಾ ರದ್ದುಪಡಿಸುವ ಅಧಿಕಾರವನ್ನು ಯಾವ ವಿಧಿಯು ಹೇಳುತ್ತದೆ? ಸಶಸ್ತ್ರ ಪಡೆಗಳ ಸದಸ್ಯರು ಪೊಲೀಸ್ ಪಡೆಗಳಿಗೆ ಅನ್ವಯವಾಗುವ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸುವ ಅಥವಾ ರದ್ದುಪಡಿಸುವ ಅಧಿಕಾರವನ್ನು ಯಾವ ವಿಧಿಯು ಹೇಳುತ್ತದೆ ಅನ್ನೋದಾದರೆ 33ನೇ ವಿಧಿ ಹೇಳುತ್ತಕ್ಕಂಥದ್ದು ಆಪ್ಷನ್ ಎ. ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ರಾಜ್ಯಪಾಲರು ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರಾಗಿರುತ್ತಾರೆ. ಕೇಂದ್ರದಲ್ಲಿ ರಾಷ್ಟ್ರಪತಿ ಇದ್ದಂತೆ ರಾಜ್ಯದಲ್ಲಿ ರಾಜ್ಯಪಾಲರು ಇರಬೇಕಾಗುತ್ತದೆ. ಸೊ ಎಲ್ಲ ಆಪ್ಷನ್ ಬಿ ತಪ್ಪಾಗುತ್ತೆ. ಯಾಕಂದರೆ ರಾಜ್ಯಪಾಲರು ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರಲ್ಲ, ಮುಖ್ಯಮಂತ್ರಿಗಳು ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರಾಗಿರುತ್ತಾರೆ. ಭಾರತದ ಲೆಕ್ಕಪತ್ರ ಇಲಾಖೆಯ ಮುಖ್ಯಸ್ಥರು ಯಾರಾಗಿರುತ್ತಾರೆ? ಭಾರತದ ಲೆಕ್ಕಪತ್ರ ಇಲಾಖೆ ಮುಖ್ಯಸ್ಥರು ಬಂದು ಮಹಾನಿಯಂತ್ರಕರು ಹಾಗೂ ಲೆಕ್ಕ ಪರಿಶೋಧಕರು ಆಗಿರುತ್ತಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಅತಿ ಹೆಚ್ಚು ಸುದ್ದಿಯಲ್ಲಿದೆ. ಹಾಗಾದರೆ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಗೋ ಹತ್ಯೆ ನಿಷೇಧಕ್ಕೆ ಸಂಬಂಧಿಸಿದೆ? ಸೊ ಆಪ್ಷನ್ 48 ಆಗಿರುತ್ತೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ತೀವ್ರ ಯಾತನೆಯಿಂದ ಬಳಲುತ್ತಿರುವ ಸಮುದಾಯಗಳಿಗೆ ಮೀಸಲಾತಿ ನೀಡಬಹುದು ಎಂದು ತೀರ್ಪನ್ನು ಕೊಟ್ಟಿತು? ಚಂಪಕದೊರೈ ರಾಜನ್ ಪ್ರಕರಣ, ಸಜ್ಜನ್ ಸಿಂಗ್, ರಾಮ್ ಸಿಂಗ್, ಉನ್ನಿಕೃಷ್ಣನ್. ತೀವ್ರ ಯಾತನೆಯಿಂದ ಬಳಲುತ್ತಿರುವ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಪನ್ನು ಕೊಟ್ಟಂಥದ್ದು ರಾಮ್ ಸಿಂಗ್ ಪ್ರಕರಣ, ಆಪ್ಷನ್ ಸಿ. ನೋಡಿ ಈ ಮೀಸಲಾತಿನ ಮೊಟ್ಟ ಮೊದಲಿಗೆ ಅಳವಡಿಸಿಕೊಂಡಿದ್ದು ಗುಜರಾತ್. ತಪ್ಪಾಗಿರುವುದನ್ನು ಆಯ್ಕೆ ಮಾಡಿ. ವಿಧಿ 17 ಅಸ್ಪೃಶ್ಯತೆ ನಿವಾರಣೆ ಬರುತ್ತೆ. ವಿಧಿ 22 ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಬರುತ್ತೆ. ವಿಧಿ 29 ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು ತಪ್ಪಾಗುತ್ತೆ. ವಿಧಿ 34 ಬಂದು ಮಾರ್ಷಲ್ ಕಾನೂನು. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಆಪ್ಷನ್ ಸಿ ವಿಧಿ 29 ತಪ್ಪಾಗಿದೆ. ಯಾಕಂತ ಹೇಳ್ತಾ ಹೋದರೆ ನೋಡಿ 29 ಏನಿದೆಯೋ ಇಲ್ಲಿ ನೋಡ್ತಾ ಹೋದಾಗೆ ಧಾರ್ಮಿಕ ಅಲ್ಪಸಂಖ್ಯಾತರು ಹಾಗೂ ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥದ್ದೇನು ಶೈಕ್ಷಣಿಕ ಸಂಸ್ಥೆಗಳನ್ನು ನಿರ್ವಹಿಸ್ತಕ್ಕಂಥದ್ದು ಬಂದು ನಮಗೆ 30ನೇ ವಿಧಿಯಲ್ಲಿ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥದ್ದು, ಆಡಳಿತ ನಡೆಸುವ ಹಕ್ಕನ್ನು ನೀಡ್ತಕ್ಕಂಥದ್ದು 30ನೇ ವಿಧಿ. ಭಾರತದಲ್ಲಿ ಬಡವರಿಗೆ ಉಚಿತ ಹಾಗೂ ಸಮರ್ಥ ಕಾನೂನು ನೆರವನ್ನು ನೀಡಲು ಮತ್ತು ಸಮಾನ ನ್ಯಾಯ ಒದಗಿಸಲು ಲೋಕ ಅದಾಲತ್ಗಳನ್ನು ಈ ಕೆಳಗಿನ ಯಾವ ವರ್ಷ ಸ್ಥಾಪಿಸಲಾಯಿತು? ಸೊ ಲೋಕ ಅದಾಲತ್ಗಳನ್ನು ಸ್ಥಾಪಿಸಲಾದ ವರ್ಷ ಯಾವುದು ಅನ್ನೋದಾದರೆ 1987ರಲ್ಲಿ. ಸೊ ಲೋಕ ಅದಾಲತ್ ಏನಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ನ್ಯಾಯಾಲಯದಂತೆಯೇ ಅದು ಸಹ ಇರ್ತಕ್ಕಂಥದ್ದು ಆಗಿರುತ್ತೆ. 1987ರಲ್ಲಿ ಜಾರಿಗೆ ಬಂದಂಥ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಬಡವರಿಗೆ ಉಚಿತ ಹಾಗೂ ಸಮರ್ಥ ಕಾನೂನು ನೆರವು ನೀಡಲು, ಸಮಾನ ನ್ಯಾಯ ಒದಗಿಸಲು, ಲೋಕ ಅದಾಲತ್ಗಳನ್ನು ಸಂಘಟಿಸಲು ಒಂದು ರಾಷ್ಟ್ರವ್ಯಾಪಿ ಜಾಲವನ್ನು ಸೃಷ್ಟಿಸ್ತಕ್ಕಂಥದ್ದಾಗಿರುತ್ತೆ. ಲೋಕ ಅದಾಲತ್ ಕಾನೂನುಬದ್ಧ ವಿವಾದಗಳನ್ನು ರಾಜಿ ಸಂಧಾನ ಏರ್ಪಡಿಸುವುದರ ಮೂಲಕ ಇತ್ಯರ್ಥಪಡಿಸುವ ಒಂದು ಶಾಸನಾತ್ಮಕ ವೇದಿಕೆಯಾಗಿದೆ. ಇದಕ್ಕೆ ಸಿವಿಲ್ ಕೋರ್ಟ್ನ ಸ್ಥಾನಮಾನ ಇರ್ತಕ್ಕಂಥದ್ದಾಗಿರುತ್ತೆ. ಉಭಯ ಪಕ್ಷದವರು ಲೋಕ ಅದಾಲತ್ ನೀಡುವ ತೀರ್ಪಿಗೆ ಬದ್ಧರಾಗಿರಬೇಕು ಹಾಗೂ ಲೋಕ ಅದಾಲತ್ ನೀಡುವ ತೀರ್ಪನ್ನು ಅಂತಿಮವಾಗಿದ್ದು ಅದರ ವಿರುದ್ಧ ಯಾವುದೇ ಒಂದು ನ್ಯಾಯಾಲಯಗಳಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವಂತಿಲ್ಲ. ನೆಕ್ಸ್ಟ್, ಕರ್ನಾಟಕದ ರಾಜ್ಯದಲ್ಲಿ ಇದುವರೆಗೆ ಎಷ್ಟು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ ಅಂತ ಕೊಟ್ಟರೆ ಒಟ್ಟು 6 ಬಾರಿ.
ಭಾರತ ಈ ಕೆಳಗಿನ ಯಾವ ಹೈಕೋರ್ಟ್ಗೆ ಮೂಲ ನ್ಯಾಯಾಧೀಕರಣದ ವ್ಯಾಪ್ತಿಯನ್ನು ನೀಡಲಾಗಿಲ್ಲ? ನೋಡಿ, ಹೈಕೋರ್ಟ್ಗೆ ಮೂಲ ನ್ಯಾಯಾಧೀಕರಣದ ವ್ಯಾಪ್ತಿಯನ್ನು ದೆಹಲಿಗೆ ಕೊಟ್ಟಿಲ್ಲ, ಅದೊಂದು ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಸೊ ಇಲ್ಲಿ ಮುಂಬೈ, ಕಲ್ಕತ್ತಾ, ಮದ್ರಾಸ್ ಎಲ್ಲ ಹೈಕೋರ್ಟ್ಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಭಾರತ ಸರ್ಕಾರ 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಸೊ ಇದು ಯಾವ ವಿಧಿಯ ಅಡಿಯಲ್ಲಿ ಬರ್ತಕ್ಕಂಥ ಕೇಳಿದರೆ, ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಂಥ ವಿಧಿ 48A ಆಗಿರುತ್ತೆ. ಭಾರತದ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಕಾಯ್ದೆ ಭಾರತದಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತು? ಭಾರತದಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಒಂದು ತಿದ್ದುಪಡಿ 42ನೇ ತಿದ್ದುಪಡಿ ಆಗಿರುತ್ತೆ. ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗದ ಪ್ರಕ್ರಿಯೆಯ ಏಕೈಕ ಷರತ್ತು ಸಂವಿಧಾನದ ಉಲ್ಲಂಘನೆಯಾಗಿದೆ. ಇದುವರೆಗೆ ಭಾರತದ ಯಾವ ರಾಷ್ಟ್ರಪತಿಗಳಿಗೂ ಮಹಾಭಿಯೋಗ ಪ್ರಕ್ರಿಯೆಯನ್ನು ಎದುರಿಸಿಲ್ಲ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 1 ಮತ್ತು 2. ಭಾರತ ಈ ಕೆಳಗಿನ ಯಾವುದು ಅರೆ ನ್ಯಾಯಾಂಗ ಸಂಸ್ಥೆ ಅಲ್ಲ ಅಂತ ಕೇಳವ್ರೆ? ಕೇಂದ್ರ ಮಾಹಿತಿ ಆಯೋಗ, ಭಾರತ ಚುನಾವಣಾ ಆಯೋಗ, ಸೆಬಿ, ಕೇಂದ್ರ ಲೋಕಸೇವಾ ಆಯೋಗ. ಅರೆ ನ್ಯಾಯಾಂಗ ಸಂಸ್ಥೆ ಅಲ್ಲ, ಆಪ್ಷನ್ ಡಿ ಕೇಂದ್ರ ಲೋಕಸೇವಾ ಆಯೋಗ UPSC. ಇನ್ನು ಅರೆ ನ್ಯಾಯಾಂಗ ಸಂಸ್ಥೆಗಳು ಯಾವುದೆಲ್ಲ ಬರುತ್ತೆ ಅಂತ ಹೇಳ್ತಾವ್ರೆ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬರುತ್ತೆ, ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ, ಭಾರತೀಯ ಸ್ಪರ್ಧಾತ್ಮಕ ಆಯೋಗ, ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ, ವಿದ್ಯುತ್ ಮೇಲ್ಮನವಿ ನ್ಯಾಯಮಂಡಳಿ, ರೈಲ್ವೆ ಕ್ಲೈಮ್ಸ್ ಟ್ರಿಬ್ಯುನಲ್ಸ್, ಬೌದ್ಧಿಕ ಆಸ್ತಿ ಮೇಲ್ಮನವಿ ನ್ಯಾಯಮಂಡಳಿ, ಬ್ಯಾಂಕಿಂಗ್, ಓಂಬುಡ್ಸ್ಮನ್ ಇವೆಲ್ಲ ಬಂದು ಅರೆ ನ್ಯಾಯಾಂಗ ಸಂಸ್ಥೆಗಳಿಗೆ ಬರ್ತಕ್ಕಂಥದ್ದು. ಭಾರತದಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಅರ್ಹ ಕುಟುಂಬಗಳನ್ನು ಗುರುತಿಸಿ ಪಡಿತರ ಚೀಟಿಗಳನ್ನು ವಿತರಿಸುವ ಜವಾಬ್ದಾರಿ ಯಾವುದು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್, ಭಾರತೀಯ ಆಹಾರ ನಿಗಮ. ಗುರುತಿನ ಪಡಿತರ ಚೀಟಿಯನ್ನು ವಿತರಿಸ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಾಗಿರುತ್ತೆ. ಸಂವಿಧಾನಿಕ ತಿದ್ದುಪಡಿ ಪ್ರಕ್ರಿಯೆಯನ್ನು ಈ ಕೆಳಗಿನ ಯಾವ ಭಾಗದ ವಿಧಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ? ಸಂವಿಧಾನ ತಿದ್ದುಪಡಿ ಎಸ್. ಆಪ್ಷನ್ ಬಿ ಭಾಗ 20 ವಿಧಿ 368ರ ಅಡಿಯಲ್ಲಿ ಬರುತ್ತೆ. ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದ ಅಥವಾ ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿಗೆ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆ ಪರಮಾದೇಶ ಅಂತ ಹೇಳ್ತೀವಿ. ಆಪ್ಷನ್ ಸಿ ಮ್ಯಾಂಡಮಸ್. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಿಸುವ ಮೊದಲು ಈ ಕೆಳಗಿನ ಯಾರ ಸಲಹೆಯನ್ನು ಪಡೆಯುತ್ತಾರೆ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು, ಕೇಂದ್ರ ಮಂತ್ರಿಮಂಡಲ, ಎ ಮತ್ತು ಬಿ, ಎ ಅಥವಾ ಬಿ ಅಲ್ಲ. ಎಸ್. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವ ಮೊದಲು ರಾಷ್ಟ್ರಪತಿಯವರು ಈ ಒಂದು ಕೇಂದ್ರ ಮಂತ್ರಿಮಂಡಲ ಏನಿರುತ್ತೋ ಅದು, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು, ಸೊ ಇವರಿಷ್ಟು ಇಬ್ಬರು ಸಹ ಒಂದು ಸಲಹೆಯನ್ನು ಪಡ್ಕೊಳ್ತಾರೆ. ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿನ 1952ರಲ್ಲಿ ಸ್ಥಾಪಿಸಲಾಗುತ್ತದೆ. ಹೊಂದಿಸಿ ಬರೆಯಿರಿ. ಬಹುಜನ ಸಮಾಜ, ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್, ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್. ನೋಡಿ, ಬಹುಜನ ಸಮಾಜ ಪಕ್ಷ ಬಂದು ಈ ಒಂದು ಆನೆ ಪಕ್ಷ ಆಗಿರುತ್ತೆ. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಬಂದು ಧಾನ್ಯದ ತೆನೆ ಮತ್ತು ಕುಡುಗೋಲು. ರಾಷ್ಟ್ರೀಯ ಕಾಂಗ್ರೆಸ್ ಬಂದು ಗಡಿಯಾರ. ಅಖಿಲ ಭಾರತ ತೃಣಮೂಲ ಅಂತ ನೋಡ್ತಾ ಹೋದಾಗ ಪುಷ್ಪ ಮತ್ತು ಹುಲ್ಲು ಆಗಿರುತ್ತೆ. ಜಂಟಿ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಜಂಟಿ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಅಥವಾ 62 ವರ್ಷ. ಅಧ್ಯಕ್ಷರು ಹಾಗೂ ಸದಸ್ಯರ ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸಬಹುದು. ಇದು ಒಂದು ಶಾಸನಾತ್ಮಕ ಸಂಸ್ಥೆ. ಸೊ ಮೇಲಿನ ಯಾವುದು ಅಲ್ಲ, ಸರಿಯಾದಂಥ ಒಂದು ಆಪ್ಷನ್ ಡಿ ಮೇಲಿನ ಯಾವುದು ತಪ್ಪಾಗಿಲ್ಲ ಅಂತಕ್ಕಂಥದ್ದು.
ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತ ಸಂವಿಧಾನಕ್ಕೆ 229 ವಿಧಿಯನ್ನು ಸೇರ್ಪಡೆಯನ್ನು ಮಾಡಲಾಯಿತು? ನೋಡಿ, 229 ಏನಿದೆಯೋ ಇದು GST ಅಂತ ಏನು ಹೇಳ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಧಿ ಆಗಿರುತ್ತೆ. ಸೊ ಇದನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು 101ನೇ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥದ್ದು. GST ಸರಕು ಮತ್ತು ಸೇವೆಗಳ ತೆರಿಗೆ. ಕೇಂದ್ರ ತನಿಖಾ ದಳಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನು 1962ರಲ್ಲಿ ನೇಮಿಸಲಾದ ಭ್ರಷ್ಟಾಚಾರ ನಿಗ್ರಹಕ್ಕೆ ಸಂಬಂಧಿಸಿದಂತೆ ಸಂತಾನಂ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು. ಇದು ಪ್ರಸ್ತುತ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ. ಇದನ್ನು 1962ರಲ್ಲಿ ನೇಮಿಸಲಾದಂಥ ಒಂದು ಭ್ರಷ್ಟಾಚಾರ ನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಸಂತಾನಂ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಗುತ್ತೆ. ಆದರೆ ಇದು ಗೃಹ ಸಚಿವಾಲಯದಡಿ ಬರುವುದಿಲ್ಲ. ಯಾಕೆ ಈ ಒಂದು ಪಾಯಿಂಟನ್ನು ಕೊಡ್ತಾರೆ ಅಂದರೆ ಸ್ನೇಹಿತರೆ, ಈ ಒಂದು ರಕ್ಷಣಾ ಕಾರ್ಯಪಡೆಗೆ ನೋಡ್ತಾ ಹೋದಾಗ ಇದರಲ್ಲಿ ನೋಡ್ತಾ ಹೋದಾಗೆ ಕೇಂದ್ರ ತನಿಖಾ ದಳ ಇಂದ ಇದು ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ, ಆಯಿತಾ. ಆದರೆ ಪೊಲೀಸ್ ಪಡೆ ಏನು ಬರುತ್ತೋ ಪೊಲೀಸ್ ಅಂತಕ್ಕಂಥದ್ದು ಈ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಬರಲ್ಲ, ಗೃಹ ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಕೇಂದ್ರ ತನಿಖಾ ದಳ ಬರ್ತಕ್ಕಂಥದ್ದು ಸಿಬ್ಬಂದಿ ಸಚಿವಾಲಯ. ನೋಡಿ, ಸಿಬ್ಬಂದಿ ಸಚಿವಾಲಯದ ಅಥವಾ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ 91ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಯಾವುದೇ ಒಂದು ಪಕ್ಷದ -ರಷ್ಟು ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದನ್ನು ಪಕ್ಷಾಂತರವೆಂದು ಪರಿಗಣಿಸಲಾಗುತ್ತದೆ. ಸೊ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ತಕ್ಕಂಥದ್ದು. ಸೊ ಅದು 1/3 ಅಥವಾ 1/3 ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದನ್ನು ಪಕ್ಷಾಂತರ ಅಂತ ಕರೀತಾ ಹೋಗ್ತಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? 2018ರಲ್ಲಿ ಈ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಎಂಬುದಾಗಿ ಮರುನಾಮಕರಣ ಮಾಡ್ತಾರೆ. ಸೊ ಇದು ತಪ್ಪಾಗುತ್ತೆ, ಯಾಕಂದರೆ 2019ರಲ್ಲಿ ಆಗ್ತಕ್ಕಂಥದ್ದು. ಸೊ ಇನ್ನು ಉಳಿದಂತೆ ನೋಡ್ತಾ ಹೋದಾಗ 70ರಷ್ಟು ಸ್ಥಾನವನ್ನು ಮೀಸಲಿರ್ತಕ್ಕಂಥದ್ದು ಮತ್ತು 371 ಜೇನಲ್ಲಿ ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಮೇಲಿನ ಹೇಳಿಕೆಗಳು ಸರಿಯಾಗಿವೆ. ಓಕೆ, ಸೊ ಇಲ್ಲಿ ಆಪ್ಷನ್ ಎ ತಪ್ಪಾಗುತ್ತೆ. 2018 ಅಲ್ಲ, 2019. ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರದ ಮೊಟ್ಟ ಮೊದಲ ಕಾಂಗ್ರೆಸ್ಸಿದ ಸರ್ಕಾರ ಅಧಿಕಾರಕ್ಕೆ ಬಂದಿತು? ಇದು 1977ರಲ್ಲಿ ಬರುತ್ತೆ ಸ್ನೇಹಿತರೆ. ಈ ಒಂದು ಇಂದಿರಾ ಗಾಂಧಿಯವರ ಸರ್ಕಾರ ಬೀಳುತ್ತೆ. ತುರ್ತು ಪರಿಸ್ಥಿತಿ ಘೋಷಣೆ 1975ರಲ್ಲಿ ಆಗುತ್ತೆ. ಆ ಒಂದು ಟೈಮಲ್ಲಿ ಪರಿಣಾಮವಾಗಿ 1977ರಲ್ಲಿ ನಡೆದ 6ನೇ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರನ್ನ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಅಭ್ಯರ್ಥಿಗಳು ಸೋಲ್ತಾರೆ. ಚುನಾವಣೆಯಲ್ಲಿ ಬಹುಮತ ಪಡೆದ ಜನತಾ ಪಕ್ಷ ಶ್ರೀ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಮೂಲಕ ಮೊದಲ ಬಾರಿಗೆ ಈ ಒಂದು ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜು ಎಲ್ಲಿದೆ? ದುಂಡಿಗಲ್, ಡೆಹ್ರಾಡೂನ್, ವೆಲ್ಲಿಂಗ್ಟನ್, ಪುಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವೆಲ್ಲಿಂಗ್ಟನ್, ತಮಿಳುನಾಡು. ನೋಡಿ ಇಲ್ಲಿ ಸ್ನೇಹಿತರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಬಂದು ಡೆಹ್ರಾಡೂನ್, ಸಶಸ್ತ್ರ ಪಡೆಗಳ ವೈದ್ಯಕೀಯ ಕಾಲೇಜು ಪುಣೆ, ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜ್ ಬಂದು ವೆಲ್ಲಿಂಗ್ಟನ್, ತಮಿಳುನಾಡು, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಬಂದು ಮಹಾರಾಷ್ಟ್ರದ ಖಡಕ್ವಾಸ್ಲಾ, ಇಂಡಿಯನ್ ನೇವಲ್ ಅಕಾಡೆಮಿ ಬಂದು ಎಜಿಮಲ ಕೇರಳದಲ್ಲಿ ಬರ್ತಕ್ಕಂಥದ್ದು, ಏರ್ಫೋರ್ಸ್ ಅಕಾಡೆಮಿ ಬಂದು ತೆಲಂಗಾಣ ದುಂಡಿಗಲ್. ನೆಕ್ಸ್ಟ್, ಮುಖ್ಯ ರಕ್ಷಣಾ ಸಿಬ್ಬಂದಿ CDSಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ತೀವಿ. ಭಾರತದ ಪ್ರಧಾನಮಂತ್ರಿ ನೇತೃತ್ವದ ನ್ಯೂಕ್ಲಿಯರ್ ಕಮಾಂಡ್ ಪ್ರಾಧಿಕಾರಕ್ಕೆ ಮಿಲಿಟರಿ ಸಲಹೆಗಾರರಾಗಿರುತ್ತಾರೆ. CDS ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿಯಿಂದ ವಿನಾಯಿತಿಯನ್ನು ಪಡೆದಿದ್ದಾರೆ. ಸೊ ಇದು CDS ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿಯಿಂದ ವಿನಾಯಿತಿಯನ್ನು ಪಡೆದಿಲ್ಲ. ಸೊ ಇದು ತಪ್ಪಾಗುತ್ತೆ. ಇನ್ನು ಆಪ್ಷನ್ 1 CDS ಭಾರತ ಪ್ರಧಾನಮಂತ್ರಿ ನೇತೃತ್ವದ ನ್ಯೂಕ್ಲಿಯರ್ ಕಮಾಂಡರ್ ಪ್ರಾಧಿಕಾರಕ್ಕೆ ಮಿಲಿಟರಿ ಸಲಹೆಗಾರರಾಗಿರ್ತಾರೆ. ಸೊ 1 ಸರಿ ಇದೆ, 2 ತಪ್ಪಿದೆ. ಸೊ ಇನ್ನು ಉಳಿದಂತೆ ನೋಡ್ತಾ ಹೋದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎಂಬ ಹುದ್ದೆಯನ್ನು ಭಾರತ ಕೇಂದ್ರ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಬಂದು ಭಾರತ ರಕ್ಷಣಾ ಸಚಿವರ ನೇತೃತ್ವದ ರಕ್ಷಣಾ ಸ್ವಾಧೀನ ಮಂಡಳಿಯ ಸದಸ್ಯರು ಸಹ ಆಗಿರ್ತಕ್ಕಂಥದ್ದು. ಇನ್ನು ಆಲ್ರೆಡಿ ಹೇಳಿದಾಗೆ ನ್ಯೂಕ್ಲಿಯರ್ ಕಮಾಂಡ್ ಪ್ರಾಧಿಕಾರಕ್ಕೆ ಮಿಲಿಟರಿ ಸಲಹೆಗಾರರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ಇದು ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಬರಲ್ಲ ಅಂತ ಕೊಟ್ಟಿದ್ದಾರೆ, ವಿನಾಯಿತಿ ಪಡೆದಿದೆ. ಸೊ ಹಾಗಾಗಿ ಈ ಹೇಳಿಕೆ ತಪ್ಪು ಅಂತ ಹೇಳಿದ್ದೀನಿ ಸ್ನೇಹಿತರೆ, ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇನ್ನು ಇದು ನೋಡ್ತಾ ಹೋದಾಗ ಫಸ್ಟ್ ಆಫೀಸ್ ಹೋಲ್ಡರ್ ಅಂತ ಹೇಳಿದ್ರೆ CO ಜನರಲ್ ಬಿಪಿನ್ ರಾವತ್ ಆಗಿರ್ತಾರೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗು. ಈಗ 3ನೇವ್ರು ಬಂದು ಅಂದರೆ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ NS ರಾಜಸುಬ್ರಹ್ಮಣಿ ಈಗ ಈ ಒಂದು CDSನ ಒಂದು ಚೀಫ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇಷ್ಟು ಬಂದು ನೋಡ್ತಾ ಹೋದಾಗೆ 100 ಕ್ವೆಶನ್ಸ್ಗಳು ಕಂಪ್ಲೀಟ್ ಆಗಿದೆ.
ಸೊ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮುಖ್ಯ ಪ್ರಶ್ನೋತ್ತರಗಳನ್ನ ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಸೊ ಇಲ್ಲಿ ತನಕ ನಾವು ಬೇಸಿಕ್ ನೋಡ್ತಿದ್ವಿ. ಸೊ ಬೇಸಿಕ್ಕಿಂತ ಹೊರತಾಗಿ ಬಂದಿರ್ತಕ್ಕಂಥ ಕ್ವಶನ್ಸ್ಗಳು ಇದಾಗಿರುತ್ತೆ ಸ್ನೇಹಿತರೆ. ಸೊ ಡೆಫಿನೆಟಾಗಿ ನಿಮ್ಮ ಒಂದು ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇದಾಗಿರುತ್ತೆ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕನ್ನು ಕೊಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.